श्रीगुरुभ्यो नमः। हरि ओम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಮತ್ತು ಲಕ್ಷ್ಮಣರು ಪಂಚವಟಿಯ ಪ್ರದೇಶದಿಂದ ಸೀತಾದೇವಿಯನ್ನು ಹುಡುಕುತ್ತಾ ಕಿಷ್ಕಿಂಧೆಯ ಪ್ರದೇಶಕ್ಕೆ ಬರ್ತಾರೆ. ಕಿಷ್ಕಿಂಧೆಯ ಪ್ರದೇಶಕ್ಕೆ ಬಂದಾಗ ಆ ಬೆಟ್ಟ ಗುಡ್ಡಗಳ ನಡುವೆ ಸುಗ್ರೀವ ವಾಲಿಯ ಭಯದಿಂದ ವಾಸಿಸ್ತಾ ಇದ್ದ. ಅವನು ಈ ಹೊಸಬರನ್ನು ನೋಡಿದ ಕೂಡಲೇ, ಅಪರಿಚಿತರನ್ನು ನೋಡಿದ ಕೂಡಲೇ ವಾಲಿಯ ಕಡೆಯವರು ತನ್ನನ್ನು ಬಂಧಿಸಿ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ ಅನ್ಕೊಳ್ತಾನೆ. ಮತ್ತೆ ಅಲ್ಲಿಂದ ಒಂದೇ ಸಮನೆ ಓಡ್ತಾನೆ. ಜೊತೆಯಲ್ಲಿದ್ದ ಹನುಮಂತನಿಗೆ ಅರ್ಥವಾಗುತ್ತೆ. ಆತ ಸುಗ್ರೀವನನ್ನು ತಡೆದು ಹೇಳ್ತಾನೆ, ನಾವಿದ್ದೇವಿ ನಿನ್ನ ಜೊತೆ, ಯಾರು ಬಂದವರು ಅಂತ ನಾವು ನೋಡ್ತೀವಿ. ಅವರ ಮುಖವನ್ನು ನೋಡಿದ್ರೆ ಅವರೇನು ಶತ್ರು ಭಾವದಿಂದ ಬಂದ ಹಾಗೆ ಇಲ್ವಲ್ಲ, ಇರ್ಲಿ, ನಾನೇನೇ ಹೋಗಿ ಅವರು ಯಾರು ಅನ್ನುವುದನ್ನ ವಿಚಾರಿಸಿ ಬಂದು ಹೇಳ್ತೀನಿ ಅಂತ ಹೊರಡ್ತಾನೆ. ಮಾರು ವೇಷದಲ್ಲಿ ಬರ್ತಾನೆ. ಈ ರೀತಿಯ ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ಶ್ರೀರಾಮನ ಮತ್ತು ಹನುಮಂತನ ಭೇಟಿ ಆಗುತ್ತೆ. ಮೊದಲ ಭೇಟಿ ಆಗುತ್ತೆ. ರಾಜನ ಜೊತೆ ಭೇಟಿ ಅಂದ್ರೆ, ಒಂದು ಗಾದೆ ಇದೆ, ಗಾಳಿಗಿಟ್ಟ ದೀಪದ ಕುಡಿಯಂತೆ ಅಂತ. ದೀಪ ಯಾವಾಗ ಬೇಕಾದರೂ ನಂದಿ ಹೋಗಬಹುದು. ಅದೇ ರೀತಿ ರಾಜನ ಜೊತೆಯ ಸ್ನೇಹ ಯಾವಾಗ ಬೇಕಾದರೂ ಆ ಸ್ನೇಹ ಕಡಿದು ಹೋಗಬಹುದು. ಆದರೆ ರಾಮ ಮತ್ತು ಹನುಮಂತರ ಆ ಬಂಧನ ಯಾವುದಿತ್ತು, ಸಂಬಂಧ ಯಾವುದಿತ್ತು, ಅದು ಕೊನೆಯವರೆಗೂ ಅದೇ ಮಟ್ಟದಲ್ಲಿ, ಅದೇ ಹಂತದಲ್ಲಿ ಇತ್ತು. ಅದಕ್ಕೆ ಕಾರಣ ಹನುಮಂತನ ಜ್ಞಾನ, ಭಕ್ತಿ ಎರಡು ಕೂಡ. ಸುಗ್ರೀವನ ಕಡೆಯಿಂದ ಮಾರುವೇಷದಲ್ಲಿ ಬರ್ತಾನೆ ಆಂಜನೇಯ. ಬಂದು ಮೊದಲಿಗೆನೆ ತನ್ನ ಪರಿಚಯವನ್ನು ಮಾಡದೆ ಶ್ರೀರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಪೂರ್ತಿ ವರದಿಯನ್ನ ತೆಗೆದುಕೊಳ್ತಾನೆ. ಅವನು ಮೊದಲು ಹೇಳ್ತಾನೆ, ನೋಡಿದ್ರೆ ನೀವು ರಾಜಕುಮಾರರಂತೆ ಇದ್ದೀರಿ. ನಿಮ್ಮ ಹೆಗಲ ಮೇಲಿನ ಆ ಜಡ್ಡು ಕಟ್ಟಿದ ಆ ಭಾಗವನ್ನು ನೋಡಿದ್ರೆ ನೀವು ಶಸ್ತ್ರಾಸ್ತ್ರದಲ್ಲಿ ಪ್ರವೀಣರು ಅಂತ ಅನಿಸುತ್ತೆ. ಯಾರು ನೀವು ಅಂತ ಕೇಳ್ತಾನೆ. ಆಶ್ಚರ್ಯ. ರಾಮ ಸಾವಿರಾರು ಪ್ರಜೆಗಳನ್ನು ನೋಡಿದವನು, ಅವರೊಟ್ಟಿಗೆ ಸಂವಾದ ಮಾಡಿದವನು, ಅವರೊಟ್ಟಿಗೆ ಮಾತನಾಡಿದವನು. ಅವನ ಆ ಮಾತು ಕೇಳಿನೇ ತಮ್ಮ ಲಕ್ಷ್ಮಣನ ಹತ್ರ ಹೇಳ್ತಾನೆ, ವಾಚಯತಿ ಕಲ್ಯಾಣಿ ವಾಣಿ ಹೃದಯ ಹಾರಿಣಿ. ಎಂತಹ ಸುಂದರವಾದ ಮಾತನ್ನಾಡ್ತಾನೀತ. ಒಂದು ಮಾತಂದ್ರೆ ಮನಸ್ಸನ್ನು ಸೂರೆಗೊಳ್ಳುತ್ತೆ, ಅಂತಹ ಮಾತು ಅಂತ. ಹನುಮಂತನ ಬಗ್ಗೆ ರಾಮನ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ, ಅದು ವಾಚಯತಿ ಕಲ್ಯಾಣಿ ವಾಣಿ ಹೃದಯ ಹಾರಿಣಿ. ಮಾತುಕತೆ ನಡೆಯುತ್ತೆ. ಕೊನೆಗೆ ಆಂಜನೇಯ ರಾಮನನ್ನು ಮತ್ತು ಲಕ್ಷ್ಮಣನನ್ನ ತನ್ನ ಒಡೆಯನಾದ ಸುಗ್ರೀವನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಾಲಿಯ ಕಥೆಯನ್ನ ಸುಗ್ರೀವ, ತನ್ನ ಕಷ್ಟವನ್ನ ರಾಮನ ಹತ್ರ ಹೇಳ್ಕೊಳ್ತಾನೆ. ಮತ್ತು ರಾಮ ತನ್ನ ಬಗ್ಗೆ, ತನ್ನ ವಿಚಾರವನ್ನು ಸುಗ್ರೀವನಿಗೆ ಹೇಳ್ತಾನೆ. ಈ ರೀತಿಯಲ್ಲಿ ರಾಮ ಮತ್ತು ಸುಗ್ರೀವರ ಸ್ನೇಹಕ್ಕೆ ನಾಂದಿ ಹಾಡಿದವನು ಆಂಜನೇಯ. ರಾಮನಿಗೆ ಹನುಮಂತನ ಬಗ್ಗೆ ಎಷ್ಟೊಂದು ಅಭಿಮಾನ ಇತ್ತು ಅಂತಂದ್ರೆ, ಅವನ ಒಂದೊಂದು ವರ್ತನೆಯ ಬಗ್ಗೆ, ಒಂದೊಂದು ಮಾತಿನ ಬಗ್ಗೆನೂ ಲಕ್ಷ್ಮಣನ ಹತ್ರ ಆತ ಹಾಡಿ ಹೊಗಳ್ತಾನೆ. ಅವನು ಹೇಳ್ತಾನೆ, ಅವನ ಮಾತಿನಲ್ಲಿ ಅಪಶಬ್ದಗಳಿಲ್ಲ, ಶುದ್ಧವಾದ ಉಚ್ಚಾರಣೆ, ಶತ್ರುವನ್ನು ಮೆಚ್ಚಿಸುವಂತಹ ಮಾತಿನ ಧಾಟಿ, ತಡವರಿಕೆನೂ ಇಲ್ಲ, ವೇಗವಾಗಿಲ್ಲ, ವಿಷಯವನ್ನು ಬೆಳೆಸಿಲ್ಲ, ಸಂಶಯಕ್ಕೆ ಆಸ್ಪದನೆ ಇಲ್ಲದಂತಹ ಮಾತು. ಈ ರೀತಿಯ ಮಾತಿನ ಬಗ್ಗೆ ಆತ ಹೇಳ್ತಾನೆ, ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ. ಆತನು ಮಾತಾಡಿದ್ರೆ
ಕೊನೆಯಲ್ಲಿ ಸಂಶಯಗಳು ಪ್ರಶ್ನೆಗಳು ಉಂಟಾಗುವುದೇ ಇಲ್ಲ ಅನ್ನುವ ಮಾತನ್ನ ರಾಮ ಹನುಮಂತನ ಬಗ್ಗೆ ಹೇಳ್ತಾನೆ. ಸುಗ್ರೀವನ ಬಗ್ಗೆ ಮಾತಾಡ್ತಾ ಸುಗ್ರೀವನ ಹತ್ರ ಮಾತಾಡ್ತಾ ಎಲ್ಲ ವಿಚಾರವನ್ನು ಶ್ರೀರಾಮ ಹೇಳ್ತಾನೆ. ಮತ್ತೆ ಮಧ್ಯದಲ್ಲಿ ಜಟಾಯುವು ಆ ರಾವಣನನ್ನು ತಡೆದ ವಿಚಾರ, ಆಮೇಲೆ ಆದ ವಿಚಾರವನ್ನು, ಜಟಾಯು ಪ್ರಾಣ ಬಿಟ್ಟ ವಿಚಾರವನ್ನು ತಿಳಿಸ್ತಾನೆ. ಜಟಾಯು ದಕ್ಷಿಣದ ಕಡೆಗೆ ಆ ವಿಮಾನ ಹೋಗಿತ್ತು ಅನ್ನುವುದನ್ನ ಸುಗ್ರೀವನ ಬಳಿ ಹೇಳ್ತಾನೆ. ಸುಗ್ರೀವ ಕೂಡಲೇ ಹೇಳ್ತಾನೆ, ಹಾ 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 ಇರ್ಬೇಕು ಇರ್ಬೇಕು ಇರ್ಬೇಕು, ಒಂದು ವಿಮಾನ ಈ ಕಡೆ ಹೋಗಿತ್ತು ನಿಜ, ದಕ್ಷಿಣದ ಕಡೆ. ಅದ್ರಲ್ಲೊಬ್ಬಾಕೆ ಅಳುತ್ತಾ ಇದ್ಲು ಪಾಪ. ಆಮೇಲೆ ನಮ್ಮನ್ನು ನೋಡಿ ಗುರುತಿಗಿರ್ಬೋದೋ ಏನೋ, ತನ್ನ ಉತ್ತರೀಯವನ್ನು ಹರಿದು ಅದರಲ್ಲಿ ಆ ತುಂಡಿನ ಭಾಗದಲ್ಲಿ ಆ ಬಟ್ಟೆಯಲ್ಲಿ ತನ್ನ ಆಭರಣಗಳನ್ನು ಕಟ್ಟಿ ಕೆಳಗೆ ಬಿಸಾಕಿದ್ದಾಳೆ. ನೋಡಿ ನೋಡಿ ನಿಮ್ಮ ಸೀತಾದೇವಿಯ ಆಭರಣಗಳೇನೋ ಅಂತ ನೋಡಿ ಅಂತ ಹೇಳ್ತಾನೆ. ಆ ಆಭರಣಗಳನ್ನು ಸೈನಿಕರು ಹಿಡ್ಕೊಂಡ್ ಬರ್ತಾರೆ, ವಾನರ ಸೈನಿಕರು. ಅದನ್ನ ರಾಮ ಲಕ್ಷ್ಮಣನಿಗೆ ನೋಡು ಅಂತಾನೆ. ನನ್ನ ಕಣ್ಣು ಮಂಜಾಗಿ ಬಿಡುತ್ತೆ, ಸೀತೆ ನೆನಪಾದ್ರೆ ಕಣ್ಣು ತುಂಬಿ ಬರುತ್ತೆ, ನೋಡು ಅಂತಾನೆ ಲಕ್ಷ್ಮಣ. ಹಾ 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 ಹೌದೌದೌದೌದೌದು, ಇದೇ ನಮ್ಮ ಅತ್ತಿಗೆಯ ಆಭರಣಗಳು. ಈ ಕೈಯ ಕಡಗ ನನ್ಗೆ ಗೊತ್ತಿಲ್ಲ, ಆ ಬೆಂಡೋಲೆ ಗೊತ್ತಿಲ್ಲ ನನ್ಗೆ, ಆದ್ರೆ ಈ ಕಾಲು ಗೆಜ್ಜೆ ಇದೆ ಅಲ್ವಾ, ಅದು ನಾನು ಪ್ರತಿದಿನ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಬಂದಾಗ ಲಕ್ಷ್ಮಣ ನನ್ಗೆ ನಮಸ್ಕಾರ ಮಾಡ್ತಿದ್ದ, ಆವಾಗ ನಾನು ಈ ಕಾಲಿನ ಗೆಜ್ಜೆಯನ್ನು ನೋಡಿದ್ದೇನೆ. ಹೌದೌದೌದು, ಇದು ನಮ್ಮ ಅತ್ತಿಗೆಯದ್ದೇ ಅಂತ ಹೇಳ್ತಾನೆ ಲಕ್ಷ್ಮಣ. ಹಿರಿಯರನ್ನ ತಲೆ ಎತ್ತಿ ನೋಡದಂತಹ ಒಂದು ಗೌರವ ಲಕ್ಷ್ಮಣನದ್ದು. ಇಷ್ಟಾದ ಕೂಡಲೇ ಖಚಿತವಾಯ್ತು, ದಕ್ಷಿಣದ ಕಡೆ ಹೋಗಿದ್ದಾಳೆ ಸೀತಾದೇವಿ, ಆ ವಿಮಾನ ಅಲ್ಲಿಗೆ ಹೋಗಿದೆ ಅಂತ ಖಚಿತವಾಯಿತು. ಈಗ ಸುಗ್ರೀವ ತನ್ನ ಸೈನ್ಯಕ್ಕೆ ಅಪ್ಪಣೆ ಮಾಡ್ತಾನೆ, ಎಲ್ರು ಬರಬೇಕು ಅಂತ ಹೇಳ್ತಾನೆ. ಎಲ್ರು ಭಟರು ಬರ್ತಾರೆ, ಅವರನ್ನು 4 ವಿಭಾಗ ಮಾಡ್ತಾನೆ. ಪಶ್ಚಿಮಕ್ಕೆ, ಪೂರ್ವಕ್ಕೆ, ಉತ್ತರಕ್ಕೆ 3 ತಂಡಗಳನ್ನು ಕಳಿಸ್ತಾನೆ. ದಕ್ಷಿಣಕ್ಕೆ ಹೋಗುವ ತಂಡಕ್ಕೆ ಅಂಗದನನ್ನ ಮುಖ್ಯಸ್ಥನನ್ನಾಗಿ ಮಾಡ್ತಾನೆ. ಅದೇ ರೀತಿ ಹನುಮಂತನು ಆ ತಂಡದಲ್ಲಿದ್ದಾನೆ, ಜಾಂಬವಂತನೂ ಇದ್ದಾನೆ, ನೀಲ ಇರ್ತಾನೆ, ಅದೇ ರೀತಿ ಮೈಂದ ದ್ವಿವಿಧರು ಇರ್ತಾರೆ. ಆ ದೃಢವಾದ ಆ ಬಲಿಷ್ಠವಾದ ತಂಡವನ್ನ ಕಳಿಸ್ತಾನೆ. ಸುಗ್ರೀವ ಆ ತಂಡದಲ್ಲಿದ್ದ ಹನುಮಂತನನ್ನು ಕರೆದು ಒಂದು ಮಾತು ಹೇಳ್ತಾನೆ. ಹನುಮಂತ, ಆಂಜನೇಯ, ನೀನು ಯಾವ ಸಮಯದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಬಲ್ಲವನು, ಆದ್ರಿಂದ ನೀನು ಯಾವುದೇ ವಿಚಾರಗಳು ಬಂದಾಗ ನೀನು ನಿನ್ನ ನಿರ್ಧಾರವನ್ನ ಹೇಳಬೇಕು ಅಂತ ಹೇಳಿ ಕಳಿಸ್ತಾನೆ. ಅದನ್ನು ನೋಡಿದ ರಾಮನಿಗೆ ಹನುಮಂತನ ಬಗ್ಗೆ ಮೊದಲೇನೇ ಒಳ್ಳೆಯ ಅಭಿಪ್ರಾಯ ಇತ್ತು, ಈಗಂತೂ ಅದು ದೃಢವಾಯ್ತು. ಆತ ಹನುಮಂತನನ್ನು ಕರೆದು, ಅಪ್ಪ, ನಿನ್ನ ಮೇಲೆ ನನ್ನ ವಿಶ್ವಾಸ ಇದೆ, ನೀನು ಮಾತ್ರ ಸೀತಾದೇವಿಯನ್ನು ಕರ್ಕೊಂಡು ಬರ್ಬಲ್ಲಿಯಾ ಅನ್ನೋದು ನಂಗೆ ಅನಿಸುತ್ತೆ. ನೀನು ಆ ಸೀತಾದೇವಿಯನ್ನು ಹುಡುಕಿ ಕರ್ಕೊಂಡ್ ಬಾ. ಈಗೋ ಅಕಸ್ಮಾತ್ ಸೀತೆಗೆ ನಿನ್ನ ಪರಿಚಯ ಆಗ್ಲಿಕ್ಕಿಲ್ಲ, ಈ ಉಂಗುರವನ್ನ ಆಕೆಗೆ ಕೊಡು ಅಂತ ತನ್ನ ರಾಜ ಉಂಗುರವನ್ನ ಅವನಿಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ಎಂತಹ ವಿಶ್ವಾಸ ಇತ್ತು ಹನುಮಂತನ ಬಗ್ಗೆ ಅಂತ, ಎಲ್ಲಾದ್ರೂ ಸೀತೆ ಸಂಶಯವನ್ನು ವ್ಯಕ್ತಪಡಿಸಿದ್ರೆ ನಾವಿಬ್ರು ಅಂದ್ರೆ ರಾಮ ಮತ್ತು ಸೀತೆ ಇಬ್ರು ಆಪ್ತವಾಗಿರುವ ಸಮಯದಲ್ಲಿ ಏನೇನು ನಡೆದಿತ್ತು ಪ್ರಸಂಗ, ಅದನ್ನ ಹನುಮಂತನಿಗೆ ಹೇಳ್ತಾನೆ. ಇದನ್ನು ಹೇಳು ಸೀತೆಗೆ, ಆಗ ಸೀತೆಗೆ ನಂಬಿಕೆ ಬರುತ್ತೆ ನಿನ್ನ ಮೇಲೆ ಅಂತ ಹೇಳ್ತಾನೆ. ಇಷ್ಟೊಂದು ಒಬ್ಬ ರಾಜನ್ಗೆ ಒಬ್ಬ ದೂತನ ಬಗ್ಗೆ ಇದ್ದ ವಿಶ್ವಾಸ, ಅದು ಆಂಜನೇಯ. ಆಂಜನೇಯ ಇದ್ದಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ, ಧೈರ್ಯ ಮೂಡುತ್ತೆ. ಇದು ಆಂಜನೇಯನ ರೀತಿ. ಸೈನ್ಯ ಹೊರಡುತ್ತೆ, ಭಟರು ಹೊರಡುತ್ತಾರೆ, ದಕ್ಷಿಣ ದಿಕ್ಕಿಗೆ ಹೊರಡುತ್ತಾರೆ. ಹೊರಟಾಗ ಕಾಡು ಮೇಡುಗಳನ್ನು ಹುಡುಕ್ತಾರೆ, ಗವಿ ಗುಹೆಗಳನ್ನು ನೋಡ್ತಾರೆ, ನದಿ ತೊರೆಗಳನ್ನು ದಾಟ್ತಾರೆ, ಪರ್ವತಗಳನ್ನು ಹತ್ತಿ ಇಳಿಯುತ್ತಾರೆ. ಎಲ್ಲೂ ಕೂಡ ಸೀತೆ ಇಲ್ಲ. ಹೋಗ್ತಾ 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 ದಕ್ಷಿಣದ ತುದಿಗೆ ಹೋಗ್ತಾರೆ. ಮುಂದೆ ನೋಡ್ತಾರೆ, ವಿಶಾಲವಾದ ಸಮುದ್ರ. ವಿಶಾಲವಾದ ಸಮುದ್ರ. ಈಗೇನು ಮಾಡೋಣ? ಎಲ್ಲರಿಗೂ ಚಿಂತೆ. ಹಿರೇನಾದ ಜಾಂಬವಂತನಿಗೂ ನಿರಾಶೆ.
ಅಂಗದನಂತೂ ಹೇಳ್ತಾನೆ, ಈ ಪರಿಸ್ಥಿತಿಯಲ್ಲಿ ಇನ್ನು ಎಲ್ಲಿಗೆ ಹೋಗೋಣ, ಈ ಸಮುದ್ರವನ್ನು ದಾಟುವ ರೀತಿ ಹೇಗಿದೆ, ಈಗಂತೂ ಸಾಧ್ಯವೇ ಇಲ್ಲ, ಇನ್ನು ಮುಂದೆ ನಮ್ಮ ಕೆಲಸ ಏನೇನೂ ನಡೀಲಿಕ್ಕಿಲ್ಲ. ಆ ಜಟಾಯು ಆದ್ರೂ ಪಾಪ ತಾನು ಸಾಯುವಾಗ ಸೀತಾದೇವಿಗಾಗಿ ಸತ್ತ ಅಂತ ಅನ್ನುವ ತರದಲ್ಲಿ ಪ್ರಾಣ ಬಿಟ್ಟ. ನಾವೀಗ ನಿರಾಶೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದೇವೆ. ವಾಪಸ್ ಹೋಗುವಾಗ ಹಿಂತಿರುಗಿ ಹೋದ್ರೆ ಸುಗ್ರೀವ ನಮ್ಮನ್ನು ಬಿಡುವುದಿಲ್ಲ, ಮರಣದಂಡನೆಗೆ ಈಡು ಮಾಡ್ತಾನೆ, ಇಲ್ಲಿ ಉಪವಾಸ ಇದ್ದು ಸಾಯುವುದು ಲೇಸು ಅಂತ ಅಂಗದ ಕೈ ಚೆಲ್ಲಿ ಬಿಡ್ತಾನೆ. ಈ ಸಮಯದಲ್ಲಿ ಜಟಾಯುವಿನ ಮಾತು ಕೇಳ್ತಾ ಪಕ್ಕದಲ್ಲೇ ಒಂದು ತೆವಳುತ್ತಾ ಬಂದ ಒಂದು ಭಾರಿ ಒಂದು ಹದ್ದು ಕೇಳುತ್ತೆ, ಜಟಾಯುವಿನ ಬಗ್ಗೆ ಮಾತಾಡಿದ್ರಲ್ಲ, ಯಾರು ನೀವು, ಜಟಾಯುವಿನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ನಾನು ಜಟಾಯುವಿನ ಅಣ್ಣ ಸಂಪಾತಿ, ಹೇಳಿ ಏನಾಗ್ಬೇಕಾಗಿದೆ ನಿಮ್ಗೆ ಅಂತ ಕೇಳ್ತಾನೆ. ಆಗ ಎಲ್ಲ ವಿಚಾರವನ್ನ ಹನುಮಂತ ಮತ್ತೆ ಜಾಂಬವಂತರು ಆ ಸಂಪಾತಿಗೆ ಹೇಳ್ತಾರೆ. ಓಹೋಹೋ, ಅದಕ್ಕಾಗಿ ಬಂದಿದ್ದೀರಾ ನೀವು, ನಾನ್ ನೋಡ್ತೀನಿ ಅಂತ ಹೇಳಿ ದಕ್ಷಿಣ ದಿಕ್ಕಿನಲ್ಲಿ ನೋಡ್ತಾನೆ. ಮತ್ತೆ ಹೇಳ್ತಾನೆ ಸಂಪಾತಿ, ನಾನು ಮುದುಕಾಗಿದ್ದೇನೆ ನಿಜ, ಈ ರೆಕ್ಕೆಗಳೆಲ್ಲ ಸುಟ್ಟು ಹೋಗಿದ್ದಾವೆ ಅದೂ ನಿಜವೇ, ಆದ್ರೆ ನನ್ನ ಕಣ್ಣು ಅತ್ಯಂತ ತೀಕ್ಷ್ಣವಾಗಿದೆ, ಆದ್ರಿಂದ ನಾನು ನೋಡ್ತಾ ಇದ್ದೀನಿ, ಲಂಕೆ ಅನ್ನುವ ಆ ದ್ವೀಪ ಕಾಣ್ತಾ ಇದೆ ನನಗೆ, ಆ ದ್ವೀಪದಲ್ಲಿ ನಿಮ್ಮ ಸೀತಾದೇವಿ ಅಳುತ್ತಾ ಕೂತಿದ್ದಾಳೆ ಒಂದು ಮರದ ಕೆಳಗೆ, ಅದನ್ನೂ ನಾನು ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ, ನಿಮ್ಮ ಸೀತಾದೇವಿ ಸುರಕ್ಷಿತವಾಗಿದ್ದಾಳೆ, ನೀವು ಲಂಕೆಗೆ ಹೋಗಿ ಅಂತ ಸಂಪಾತಿ ಹೇಳ್ತಾನೆ. ಈಗ ಸೀತೆ ಎಲ್ಲಿದ್ದಾಳಂತ ಗೊತ್ತಾಯ್ತು, ಅದೊಂದು ಖಚಿತ ಆಯ್ತು. ಮತ್ತೆ ಉತ್ಸಾಹ ಬಂತು, ಇಡೀ ಭಟರಿಗೆ ಉತ್ಸಾಹ ಬಂತು, ವಾನರ ಭಟರಿಗೆ. ಅವರು ಹಾಗಾದ್ರೆ ಏನ್ ಮಾಡೋಣ, ಲಂಕೆಗೆ ಹೋಗ್ಬೇಕು. ಯಾರು ಹೋಗಬಲ್ಲರು? ಲಂಕೆ 100 ಯೋಜನ ದೂರ ಇದೆ. ಆ 100 ಜನವನ್ನ ಹಾರುವವರು ಯಾರು, ಹೋಗುವವರು ಯಾರು? ಪ್ರಶ್ನೆ ಬರುತ್ತೆ. ಜಾಂಬವಂತ, ಹೇಳಿ ನೋಡೋಣ, ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ದೂರ ಹಾರಬಲ್ಲಿರಿ ಹೇಳಿ ನೋಡೋಣ ಅಂತ ಜಾಂಬವಂತ ಕೇಳ್ತಾನೆ. ಆಗ ಗಜ ಅನ್ನುವ ವಾನರ ಹೇಳ್ತಾನೆ, ನಾನು 10 ಯೋಜನ ಹಾರಬಲ್ಲೆ ಅಂತಾನೆ. ಗವಾಕ್ಷ ಹೇಳ್ತಾನೆ, ನಾನು 20 ಯೋಜನ ಹಾರಬಲ್ಲೆ ಅಂತ ಹೇಳ್ತಾನೆ. ಶರಭ ಹೇಳ್ತಾನೆ, ನಾನು 40 ಯೋಜನ. ಗಂಧಮಾದನ ಹೇಳ್ತಾನೆ 50 ಯೋಜನ. ಮೈಂದ ಹೇಳ್ತಾನೆ 60. ದ್ವಿವಿಧ ಹೇಳ್ತಾನೆ 80 ಯೋಜನ ಹಾರಬಲ್ಲೆ ಅಂತ. ಜಾಂಬವಂತ ಹೇಳ್ತಾನೆ, ನಾನು 100 ಸಾರಿ ಜಗತ್ತನ್ನ ತಿರುಗಿ ಬಂದಿದ್ದೀನಿ, ಆಗ ಉತ್ಸಾಹ ಇತ್ತು, ತಾರುಣ್ಯ ಇತ್ತು, ಈಗ ಮೈಯ ಶಕ್ತಿ ಕಮ್ಮಿ ಆಗಿದೆ, ಆದ್ರೂ ಕೂಡ ನಾನು 90 ಯೋಜನ ಹಾರಬಲ್ಲೆ, ಆದ್ರೆ ವಾಪಸ್ ಬರ್ಲಿಕ್ಕೂ ಆಗ್ಲಿಕ್ಕಿಲ್ಲ, ಇಂಥ ಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ. ಆಗ ಅಂಗದ ಹೇಳ್ತಾನೆ, ನಾನು 100 ಯೋಜನ ಹಾರಬಲ್ಲೆ, ಆದ್ರೆ ಹಿಂದೆ ತಿರುಗಿ ಬರ್ಲಿಕ್ಕೆ ಆಗುತ್ತಾ, ಅದು ಪ್ರಶ್ನೆ ಅಂತ ಹೇಳ್ತಾನೆ. ಅಂಗದ 100 ಯೋಜನ ಹೋದ್ರೆ ಲಂಕಕ್ಕೆ ಮುಟ್ತಾನೆ, ಆದ್ರೆ ವಾಪಸ್ ಬರ್ಲಿಕ್ಕೆ ಹಿಂತಿರುಗಿ ಬರ್ಲಿಕ್ಕೆ ಆಗುವುದಿಲ್ಲ. ಅಚ್ಯುತದಾಸರು ತಮ್ಮ ಹರಿಕಥೆಯಲ್ಲಿ ಹೇಳ್ತಾರೆ, ಅಂಗದನ ಸ್ಥಿತಿ ಹೇಗಿದೆ ಅಂದ್ರೆ, ನಮ್ಮಲ್ಲಿ ಭಾರತದಲ್ಲಿ ಓದಿ ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಪರದೇಶಕ್ಕೆ ಹೋಗ್ತಾರಲ್ಲ, ವಿದೇಶಕ್ಕೆ ಹೋಗ್ತಾರಲ್ಲ, ಅವರು ಹೋದವರು ಮತ್ತೆ ಮರಳಿ ಬರುವುದಿಲ್ವಲ್ಲ, ಆ ಸ್ಥಿತಿಯಲ್ಲಿ ಅಂಗದನದ್ದು ಅಂತ ಅವರು ತಮ್ಮ ಕಥೆಯಲ್ಲಿ ಮಧ್ಯದಲ್ಲಿ ಹಾಸ್ಯವಾಗಿ ಮಾತಾಡ್ತಿದ್ರು. ಈಗ ಜಾಂಬವಂತ ಕೇಳ್ತಾನೆ, ನೋಡ್ತಾನೆ, ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಬ್ಬ ಇದ್ದಾನೆ, ಅವನು ಮಾತ್ರ ಈ ಕೆಲಸವನ್ನು ಮಾಡಬಲ್ಲ, ಇದು ಅವನಿಗೆ ಗೊತ್ತಿತ್ತು. ಅದು ಯಾರು? ಹನುಮಂತ. ಆದ್ರೆ ಹನುಮಂತನಿಗೆ ಒಂದು ಶಾಪ ಇತ್ತು. ಅದು ಏನಂತಂದ್ರೆ, ಅವನ ಶಕ್ತಿಯನ್ನ ಯಾರು ನೆನಪು ಮಾಡಿದ್ರೆ ಮಾತ್ರ ಅವನ ಶಕ್ತಿ ಅವನಿಗೆ ಅರ್ಥ ಆಗುತ್ತೆ, ಇಲ್ಲದಿದ್ರೆ ಆ ಶಕ್ತಿ ಅವನಿಗೆ ಗೊತ್ತಾಗುವುದಿಲ್ಲ. ಇದು ಅವನ ಸಮಸ್ಯೆ. ಸರಿ, ಈಗ ಏನ್ ಮಾಡೋಣ? ಹನುಮಂತನ ಹತ್ರ ಜಾಂಬವಂತ ಹೋಗ್ತಾನೆ. ಹೋಗಿ ಅವನಿಗೆ ಅವನ ಶಕ್ತಿಯನ್ನು ನೆನಪಿಸ್ಬೇಕು ತಾನೆ, ಅದನ್ನ ಮಾಡ್ತಾನೆ. ಆತ ಹೇಳ್ತಾನೆ ಹನುಮಂತನಿಗೆ, ಆಂಜನೇಯ, ನಿನ್ಗೆ ಗೊತ್ತಾ, ನೀನು ಚಿಕ್ಕವನಿರುವಾಗ, 3 ವರ್ಷದ ಮಗು ಇರುವಾಗ ನೀನು ನಿನ್ನ ಮನೆಯ ಹೊರಗೆ ಬಂದು ಬೆಳಗ್ಗಿನ ಹೊತ್ತು ನೋಡ್ತಾ ಇದ್ದೀಯಾ, ಪೂರ್ವ ಆಕಾಶದಲ್ಲಿ ಸಣ್ಣಗೆ ಸೂರ್ಯ ಉದಯ ಆಗ್ತಾ ಇದ್ದಾನೆ,
ಕೆಂಪಗೆ ಹಣ್ಣಿನ ತರ ಇದ್ದಾನೆ. ನೀನು ಅದನ್ನ ಹಣ್ಣು ಅಂತ ಅನ್ಕೊಂಡು ಆ ಹಣ್ಣನ್ನು ತಿನ್ನೋಣ ಅಂತ ಹಾರಿದ್ಯಾ ನೀನು. 30 ಯೋಜನ 3 ವರ್ಷದ ಮಗುವಾಗಿರುವಾಗ ಹಾರಿದ್ಯಾ ನೀನು. ಆಗ ನೀನು ಸೂರ್ಯಮಂಡಲದ ಕಡೆ ಹೋಗ್ತಾ ಇರುವುದನ್ನ ಇಂದ್ರ ನೋಡ್ತಾನೆ. ಐರಾವತದಲ್ಲಿ ವಿಹಾರಕ್ಕೆ ಹೊರಟ ಇಂದ್ರ ಅದನ್ನು ನೋಡ್ತಾನೆ. ಮತ್ತು ಅವನಿಗೆ ಅನಿಸುತ್ತೆ, ಗಾಬರಿ ಆಗುತ್ತೆ, ಮಗು ಸೂರ್ಯಮಂಡಲದ ಹತ್ರ ಹೋದ್ರೆ ಸುಟ್ಟು ಹೋಗುತ್ತಲ್ವಾ ಅಂತ ಹೇಳಿ ಆತ ತನ್ನ ವಜ್ರಾಯುಧವನ್ನು ಬೀಸಿ ನಿನ್ನನ್ನು ಹೆದರಿಸಿ ಬಿಟ್ಟಿದ್ದ. ಆ ವಜ್ರಾಯುಧದ ಏಟಿಗೆ ನಿನ್ನ ಬಲಕೆನ್ನೆ ಊದಿ ಹೋಗಿದೆ. ಆಗಿನಿಂದ ನಿನ್ನನ್ನು ಹನುಮಂತ ಅಂತ ಕರೀತಾರೆ, ಗೊತ್ತಾ ನಿನ್ಗೆ ಅಂತ ಹೇಳ್ತಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ನಿನ್ಗೆ ಆಗ ನೀನು ಮೂರ್ಛೆ ತಪ್ಪಿ ಬಿದ್ದಾಗ ವಜ್ರಾಯುಧದಿಂದ ಇಂದ್ರ, ಯಮ, ಕುಬೇರ ಇವರೆಲ್ಲಾ ಸೇರಿ ನಿನಗೆ ಅಸಾಮಾನ್ಯವಾದ ವರಗಳನ್ನು ಕೊಟ್ಟಿದ್ರು, ಗೊತ್ತಾ ನಿನ್ಗೆ. ನಿನಗೆ ಯಾವುದೇ ಶಸ್ತ್ರದಿಂದ ಘಾತಿಯಾಗದಿರಲಿ ಅಂತ ವರ ಸಿಕ್ಕಿದೆ. ನಿನಗೆ ಸಾವು ಬರದಿರಲಿ ಶಸ್ತ್ರದಿಂದ ಅನ್ನುವ ವರ ನಿನ್ಗೆ ಇದೆ. ಇಷ್ಟೊಂದು ಶಕ್ತಿ ಇದೆ ನಿನ್ಗೆ. ನಿನ್ಗೆ ಗರುಡನ ವೇಗ ಬರಲಿ ಅಂತ ನಿನ್ಗೆ ವಾಯುದೇವರು ನಿನ್ಗೆ ವರವನ್ನು ಕೊಟ್ಟಿದ್ದಾರೆ, ಗೊತ್ತಾ ನಿನ್ಗೆ. ಅಷ್ಟೇ ಅಲ್ಲ, ನೀನು ಬಾಲ್ಯದಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ಗುರುವನ್ನು ಹುಡುಕ್ತಾ ಇದ್ದೀಯಾ. ಆಗ ನಿನ್ಗೆ ಸೂರ್ಯನ ಬಳಿ ನಿನ್ಗೆ ವಿದ್ಯೆ ಕಲಿಯೋಣ ಅಂತ ಅನಿಸಿತ್ತು. ನೀನು ಸೂರ್ಯನ ಬಳಿ ಹೋಗಿ ವಿದ್ಯೆಯನ್ನು ಕಲಿಸಿ ಗುರುಗಳೇ ಅಂತ ಹೇಳಿದ್ದೀಯ ನೀನು. ಆದ್ರೆ ಸೂರ್ಯ ಹೇಳ್ತಾನೆ, ಅಪ್ಪ ನಿನ್ಗೆ ವಿದ್ಯೆ ಕಲಿಸಲಿಕ್ಕೆ ನನ್ಗೆ ಬಹಳ ಇಷ್ಟನೇ. ಆದ್ರೆ ನಾನು ಇಡೀ ದಿನ ಈ ಲೋಕಕ್ಕೆ ಬೆಳಕು ಕೊಡ್ಲಿಕ್ಕಾಗಿ ಲೋಕ ಸಾಕ್ಷಿಯಾಗಿ ಇಡೀ ಮಂಡಲವನ್ನು ತಿರುಗುತ್ತಾ ಇರ್ತೀನಿ. ನನ್ಗೆಲ್ಲಿದೆ ವಿರಾಮ ನಿನ್ಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅಂತ ಹೇಳಿದ. ಆಗ ನೀನು ಒಂದು ಮಾತು ಹೇಳಿದ್ದೀಯ ಸೂರ್ಯನಿಗೆ, ಗುರುಗಳೇ ನೀವು ನಿಮ್ಮ ಸೂರ್ಯಮಂಡಲದಲ್ಲಿ ತಿರುಗುತ್ತಾ ಇರಿ, ನಾನು ಅದಕ್ಕೆ ಅಡ್ಡಿ ಬರುವುದಿಲ್ಲ. ನಾನು ನಿಮ್ಗೆ ಮುಖ ಮಾಡಿಕೊಂಡು ನಮಸ್ಕಾರ ಸ್ಥಿತಿಯಲ್ಲಿ ನಿಂತು ಹಿಂದೆ 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 ಹೋಗ್ತಾ ಇರ್ತೀನಿ, ಹೆಜ್ಜೆ ಇಟ್ಟು ಹೋಗ್ತಾ ಇರ್ತೀನಿ. ನೀವು ನಿಮ್ಮ ಮಂಡಲದಲ್ಲಿ ಮುಂದೆ ಮುಂದೆ ಬರ್ತಾ ನನಗೆ ಸಕಲ ವಿದ್ಯೆಗಳನ್ನು ಕೊಡಿ ಗುರುಗಳೇ ಅಂತ ಬೇಡಿದ್ಯಾ. ಅದನ್ನು ಮೆಚ್ಚಿ ಸೂರ್ಯ ನಿನಗೆ ಸಕಲ ವಿದ್ಯೆಗಳನ್ನು ಕೊಟ್ಟಿದ್ದಾನೆ. ಅಂತಹ ಶಕ್ತಿ, ಅಂತಹ ಜ್ಞಾನ ನಿನ್ನದಿದೆ ಹನುಮಂತ ಅಂತ ಹೇಳ್ತಾನೆ. ಆಗ ಆಂಜನೇಯನಿಗೆ ತನ್ನ ಶಕ್ತಿಯ ನೆನಪಾಗತ್ತೆ. ಆ ದಿನ ಮುನಿಗಳು ಇವನ ಬಾಲ ಚೇಷ್ಟೆಯನ್ನು ತಡೀಲಿಕ್ಕಾಗದೆ, ಆ ಬಾಲ ತುಂಟಾಟಗಳನ್ನು ತಡೀಲಿಕ್ಕಾಗದೆ ಕೊಟ್ಟ ಶಾಪ ಅದು. ನಿನಗೆ ನಿನ್ನ ಶಕ್ತಿಯ ನೆನಪಾಗದಿರ್ಲಿ ಅನ್ನುವ ಶಾಪ ಕೊಟ್ಟಿದ್ರಲ್ಲ, ಆ ಶಾಪ ಈಗ ಜಾಂಬವಂತ ನೆನಪು ಮಾಡಿದಾಗ ಕಳೆದು ಹೋಯ್ತು. ಹನುಮಂತನಿಗೆ ಎಲ್ಲವೂ ನೆನಪು ಬಂತು. ಸರಿ, ಓಹ್ ಏನಾಗ್ಬೇಕಾಗಿದೆ ಈಗ ಅಂದಾಗ ಎಲ್ಲ ವಿಚಾರವನ್ನ ಜಾಂಬವಂತ ಹೇಳ್ತಾನೆ. ಅಷ್ಟೇ ತಾನೇ, ಹೋಗ್ತೀನಿ ಅಂತ ದೇಹವನ್ನ ಅಗಾಧವಾಗಿ ಬೆಳೆಸ್ತಾನೆ. ಸುಗ್ರೀವನಿಗೆ ಜಯವಾಗಲಿ ಅಂತ ಹೇಳ್ತಾನೆ, ರಾಮನಿಗೆ ಜಯವಾಗಲಿ ಅಂತ ಹೇಳ್ತಾನೆ. ಮತ್ತು ಒಂದು ಪಣ ತೊಡ್ತಾನೆ, ಆ ಲಂಕೆಯನ್ನು ಹೋಗ್ತೀನಿ, ಲಂಕೆಯಲ್ಲಿರುವ ರಾವಣನನ್ನು ಕಾಣ್ತೀನಿ, ಅಲ್ಲಿಂದ ಸೀತಾದೇವಿಯನ್ನು ಹುಡುಕ್ತೀನಿ, ಸೀತಾದೇವಿಯನ್ನ ಅಪಹರಿಸಿದ ಸೀತಾದೇವಿಯನ್ನ ಮತ್ತೆ ತರ್ತೀನಿ, ಸಾಧ್ಯವಾಗಲಿದ್ರೆ ರಾವಣನ ಹೆಡೆಮುರಿಗೆ ಕಟ್ಟಿ ಬಂದು ರಾಮನ ಕಾಲಿಗೆ ಬೀಳಿಸ್ತೀನಿ. ಆಗ ಆತ ಸೀತಾದೇವಿ ಎಲ್ಲಿದ್ದಾಳಂತ ಹೇಳಿ ಆ ರೀತಿಯಲ್ಲಿ ನಡೀತೀನಿ ಅಂತ ಲಂಕೆಗೆ ಹೊರಡ್ಲಿಕ್ಕೆ ಹೊರಡ್ತಾನೆ. ಪಕ್ಕದಲ್ಲಿದ್ದ ಪರ್ವತದ ಬೆಟ್ಟದ ಶಿಖರವನ್ನು ಏರ್ತಾನೆ. ಆ ತುದಿಯನ್ನು ಹತ್ತಿ ಒಂದೇ ಸಮನೆ ಶ್ರೀರಾಮನಿಗೆ ಜಯವಾಗಲಿ ಅಂತ ಹೇಳಿ ಆ ಶಿಖರವನ್ನು ಒಮ್ಮೆ ಕಾಲಿನಿಂದ ತಳ್ಳಿ ಹೊರಡ್ತಾನೆ. ಆ ರಭಸಕ್ಕೆ ಆ ಶಿಖರವೇ ಉರುಳುತ್ತೆ. ಅಲ್ಲಿದ್ದ ಸರ್ಪಗಳು, ಪ್ರಾಣಿಗಳು ಎಲ್ಲವೂ ಕಕ್ಕಾಬಿಕ್ಕಿ ಆಗ್ತವೆ. ಅಲ್ಲಿದ್ದ ಅರಣ್ಯದಲ್ಲಿದ್ದ ಕಾಡಿನ ಆ ಮರಗಳು ಇವನ ವೇಗಕ್ಕೆ ಸರಿಯಾಗಿ ಆ ಕಾಡಿನ ಆ ಮರಗಳು ಕೂಡ ಜೊತೆಯಲ್ಲಿ ಬರ್ತವೆ. ಬಂದು ಇವನು ಸುಮಾರು ದೂರ ಹೋದ ಮೇಲೆ ಆ ಮರಗಳು ನೆಂಟರನ್ನು, ವಾಲ್ಮೀಕಿ ಹೇಳ್ತಾರೆ, ನೆಂಟರನ್ನು ಬಿಟ್ಟು ಬರ್ಲಿಕ್ಕೆ ಮನೆಯಿಂದ ಸುಮಾರು ದೂರ ಹೋಗ್ತಾರಲ್ಲ, ಆ ರೀತಿಯಲ್ಲಿ ಆ ಮರಗಳು ಅಲ್ಲಿ ಸಮುದ್ರಕ್ಕೆ ಬೀಳ್ತವೆ. ಈ ರೀತಿ ರಭಸದಿಂದ ಹೋಗ್ತಾ ಇರುವ ಆ ಹನುಮಂತನನ್ನು ನೋಡಿದ ಯಕ್ಷರು, ಗಂಧರ್ವರು, ಯಾರ್ಯಾರು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ
ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಎಂತಹ ಅಗಾಧ ದೇಹ, ಎಂತಹ ಶಕ್ತಿ, ಎಂತಹ ವೇಗ. ಈ ರೀತಿ ಮಾತಾಡ್ತಾ ಇರ್ತಾರೆ. ಹನುಮಂತ ಮುಂದೆ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಮೈನಾಕ ಅನ್ನುವ ಒಂದು ಪರ್ವತ ಸಮುದ್ರದ ಮಧ್ಯದಿಂದ ಮೇಲೆ ಬರುತ್ತೆ. ಮೈನಾಕನಿಗೆ ಸಮುದ್ರ ರಾಜ ಹೇಳ್ತಾನೆ, ನೋಡು ನೋಡು ನೋಡು, ನಿನಗೆ ಸಹಾಯ ಮಾಡಿದ ಆ ದಶರಥನ ಆ ಕೆಲಸಕ್ಕಾಗಿ, ದಶರಥನ ಮಗ ಶ್ರೀರಾಮನ ಕೆಲಸಕ್ಕಾಗಿ ಆಂಜನೇಯ ಹೋಗ್ತಾ ಇದ್ದಾನೆ. ಅವನಿಗೆ ನಿನ್ನ ಪರ್ವತದಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿಯ ಹಣ್ಣು ಹಂಪಲುಗಳನ್ನು ತಿಂದು ಸ್ವಲ್ಪ ಆಯಾಸವನ್ನು ಸುಧಾರಿಸಿಕೊಂಡು ಹೋಗ್ಲಿಕ್ಕೆ ಹೇಳು ಅಂತ ಹೇಳ್ತಾನೆ. ಅದೇ ರೀತಿ ಮೈನಾಕ ಸಮುದ್ರದಿಂದ ಮೇಲೆ ಬಂದು ಆಂಜನೇಯನಿಗೆ ಹೇಳ್ತಾನೆ, ಅಪ್ಪ ಆಂಜನೇಯ, ನಾನು ಶ್ರೀರಾಮನ ಹಿರಿಯರ ಸ್ನೇಹಿತ. ನನಗೆ ನೀನು ಹೋಗುವ ವೇಗವನ್ನು ನೋಡಿ ಆಶ್ಚರ್ಯ ಅನಿಸುತ್ತೆ. ಒಂದು ಕ್ಷಣ ನನ್ನ ಈ ಬೆಟ್ಟದ ಮೇಲೆ ಕೂತು ವಿಶ್ರಾಂತಿಯನ್ನು ತಕೊಂಡು ಸ್ವಲ್ಪ ಹಣ್ಣು ಹಂಪಲುಗಳನ್ನು ತಿಂದು ಹೋಗು ಅಂತ ಹೇಳ್ತಾನೆ. ಹನುಮಂತ ಹೇಳ್ತಾನೆ, ಶ್ರೀರಾಮನ ಕೆಲಸದ ಮಧ್ಯ ವಿಶ್ರಾಂತಿ ಎನ್ನುವುದಿಲ್ಲ. ನಾನು ಮುಂದೆ ಹೋಗ್ಲೇಬೇಕು. ನಿನಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಮತ್ತೆ ಹಿಂತಿರುಗಿ ಬರುವಾಗ ನೀನು ಹೇಳಿದ ಹಾಗೆ ನಿನ್ನ ಶಿಖರದಲ್ಲಿ ಕೂತು ವಿಶ್ರಾಂತಿಯನ್ನು ತಕೊಂಡು ಮತ್ತೆ ಹೋಗ್ತೀನಿ ಅಂತ ಹೇಳಿ ಮುಂದುವರಿತಾನೆ. ಹನುಮಂತನ ಶಕ್ತಿ, ಅವನ ಯುಕ್ತಿ ಮತ್ತು ಅವನ ಕಾರ್ಯ ತತ್ಪರತೆಯ ಪ್ರಶ್ನೆ ಈ ಸಮುದ್ರ ಲಂಘನದಲ್ಲಿ ಬರುತ್ತೆ. ಮುಂದೆ ಹೋಗ್ತಾ ಇರುವಾಗ ಸುರೇಶೆ ಅನ್ನುವ ಒಬ್ಬ ನಾಗದೇವತಿ ಅಡ್ಡ ಬರ್ತಾಳೆ. ಆಕೆ ಹೇಳ್ತಾಳೆ, ನನಗೆ ವರ ಇದೆ. ಯಾರು ಯಾರು ಈ ಸಮುದ್ರದಿಂದ ದಾಟಿ ಹೋಗ್ತಾರೋ ಅವರೆಲ್ಲರೂ ನನ್ನ ಬಾಯನ್ನು ಹೊಕ್ಕು ಮತ್ತೆ ವಾಪಸ್ ಬಂದ್ರೆ, ಮರಳಿ ಬಂದ್ರೆ ಮಾತ್ರ ಈ ಸಮುದ್ರವನ್ನು ದಾಟಬಲ್ಲರು ಅನ್ನುವ ವರ ಇದೆ. ಈಗ ನೀನು ಆ ವರವನ್ನು ಉಲ್ಲಂಘಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಾಯೊಳಗೆ ನೀನು ಹೋಗ್ಲೇಬೇಕು ಅಂತ ಹೇಳ್ತಾನೆ. ಹನುಮಂತ ಒಂದು ಕ್ಷಣ ಆಲೋಚನೆ ಮಾಡ್ತಾನೆ. ಸರಿ, ನನ್ನ ಶರೀರದ ಆ ಗಾತ್ರಕ್ಕೆ ಸರಿಯಾಗಿ ನಿನ್ನ ಬಾಯಿಯನ್ನು ತೆರೀಬೇಕಾಗುತ್ತೆ ಅಂತ ಹೇಳ್ತಾನೆ. ತನ್ನ ದೇಹವನ್ನ ಬೆಳೆಸ್ತಾನೆ. ಸುರಸೆ ತನ್ನ ಬಾಯನ್ನು ಅಗಲವಾಗಿ ತೆಗಿತಾಳೆ, ಇನ್ನೂ ಬೆಳೆಸ್ತಾನೆ, ಇನ್ನೂ ಅಗಲವಾಗಿ ಬೆಳಿತಾಳೆ, ಬಾಯನ್ನು ತೆರೀತಾಳೆ ಸುರಸೆ. ಹನುಮಂತ ಆ ಕ್ಷಣದಲ್ಲಿ ಚಿಕ್ಕ ನೊಣವಿನ ಆಕಾರವನ್ನು ಪಡಿತಾನೆ ಮತ್ತು ಸುರಸೆಯ ಬಾಯೊಳಗೆ ಹೋಗಿ ಮತ್ತೆ ಹೊರಗೆ ಬಂದು ಮತ್ತೆ ಆಕೆಗೆ ನಮಸ್ಕಾರ ಮಾಡ್ತಾನೆ. ನೀನು ಹೇಳಿದ ಹಾಗೆ ನಿನ್ನ ಬಾಯೊಳಗೆ ಹೋಗ್ತಿದ್ದೀನಿ, ಮತ್ತೆ ಬಂದಿದ್ದೇನೆ. ಈಗ ನಿನ್ನ ಆಶೀರ್ವಾದ ನನ್ಗೆ ಬೇಕು, ನಾನು ಮುಂದುವರಿತೀನಿ ಅಂತ ಮತ್ತೆ ತನ್ನ ದೇಹವನ್ನು ಮೊದಲಿನ ಗಾತ್ರಕ್ಕೆ ಬೆಳೆಸ್ತಾನೆ. ಸುರಸೆಗೆ ಆಶ್ಚರ್ಯ ಆಗುತ್ತೆ, ಸಂತೋಷವೂ ಆಗುತ್ತೆ. ಸುಖದಿಂದ ನೀನು ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾಳೆ ಸುರಸೆ. ಮತ್ತೆ ಹನುಮಂತ ಲಂಕೆಯ ಕಡೆಗೆ ಹೋಗ್ತಾನೆ. ಅವನ ಆ ಗಾತ್ರಕ್ಕೆ ಆ ನೆರಳು ಬಿದ್ದು ವಾಲ್ಮೀಕಿ ಬರೀತಾರೆ, ಸಮುದ್ರದ ಮೇಲೆ ಅಗಾಧವಾದ ನೆರಳು ಬಿದ್ದದ್ರಿಂದ ಅಲ್ಲಿದ್ದ ಮೀನುಗಳ ಸಂಕುಲಗಳು, ಸಮೂಹಗಳು ರಾತ್ರಿ ಆಯ್ತು ಅಂತ ಅನ್ಕೊಂಡುವಂತೆ. ರಾತ್ರಿ ಆಯ್ತು, ಇನ್ನು ವಿಶ್ರಾಂತಿಗೆ ಹೋಗ್ಬೇಕು ಅಂತ ಮೀನುಗಳೆಲ್ಲ ಅನ್ಕೊಂಡು ಬಿಟ್ಟುವಂತೆ. ಈ ರೀತಿಯ ಗಾತ್ರದಲ್ಲಿ ಹೋಗ್ತಾ ಇದ್ದಾನೆ. ಅವನ ವೇಗಕ್ಕೆ ಅವನು ಬರುವ ಆ ಸ್ಥಾನಕ್ಕೆ ತೆರೆಗಳು ಉಕ್ಕಿ ಉಕ್ಕಿ ಮೇಲೆ ಬರ್ತಾ ಇದ್ದವು. ಮತ್ತೆ ದಾಟಿದ ಮೇಲೆ ಮತ್ತೆ ತಮ್ಮ ಸ್ಥಾನವನ್ನು ಪಡೀತಿದ್ದುವಂತೆ. ಇಂತಹ ವೇಗದಲ್ಲಿ ಆಂಜನೇಯ ಮುಂದುವರಿತಾ ಇದ್ದಾನೆ. ಈಗ ಇನ್ನೊಂದು ಅಡ್ಡಿ ಬರುತ್ತೆ. ಅದು ಸಿಂಹಿಕೆ ಅನ್ನುವ ಒಬ್ಬ ರಾಕ್ಷಸಿ. ಸಿಂಹಿಕೆ, ಅವಳಿಗೊಂದು ಶಕ್ತಿ ಇದೆ. ಅದು ಏನು ಅಂತಂದ್ರೆ, ಯಾವುದೇ ಪ್ರಾಣಿ, ಯಾವುದೇ ಶರೀರ ಹೋಗ್ತಾ ಇದ್ರೆ ಆಕಾಶ ಮಾರ್ಗದಲ್ಲಿ ಆ ನೆರಳನ್ನ ನುಂಗಿ, ಆ ನೆರಳನ್ನು ಎಳಿತಾ 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 ಆ ಪ್ರಾಣಿಯನ್ನು, ಆ ನೆರಳನ್ನು ಪಡಿಮೂಡಿಸಿದ ಆ ಪ್ರಾಣಿಯನ್ನು ಕೂಡ ತನ್ನ ಬಾಯಿಯಲ್ಲಿ ಎಳೆಯುವಂತಹ ಶಕ್ತಿ. ಆ ಸಿಂಹಿಕೆ ಹನುಮಂತನ ನೆರಳನ್ನ ತನ್ನ ಬಾಯಿಯೊಳಗೆ ಎಳೆದು ಎಳಿತಾ ಇದ್ದಾಳೆ. ಹನುಮಂತನಿಗೆ ಅನಿಸುತ್ತೆ, ಯಾರಿದು? ನನ್ನ ವೇಗ ಕಮ್ಮಿ ಆಗ್ತಾ ಇದೆ ಅಲ್ಲ, ಯಾರೋ ತನ್ನನ್ನು ಹಿಂದಿನಿಂದ ಎಳೀತಾ ಇರುವಂತೆ ಅನಿಸುತ್ತಲ್ವಾ ಅನ್ನೋದ್ರೊಳಗೆ ಸಿಂಹಿಕೆಯ ಬಾಯಿ ಹತ್ರ ಹನುಮಂತ ಬಂದ್ಬಿಟ್ಟಿದ್ದಾನೆ. ಸರಿ, ಆಕೆಯ ತೆರೆದ ಬಾಯಿಯೊಳಗೆ ಹನುಮಂತ ಚಿಕ್ಕದಾಗಿ ಹೋಗ್ತಾನೆ. ದೇಹದೊಳಗೆ ಸೇರಿದ ಹನುಮಂತ ತನ್ನ ದೇಹವನ್ನು ಅಗಾಧವಾಗಿ ಬೆಳೆಸ್ತಾನೆ.
ಆಕೆಯ ದೇಹವನ್ನು ಸೀಳಿ ಹೊರಗೆ ಬರ್ತಾನೆ. ಮತ್ತೆ ತನ್ನ ಕರ್ತವ್ಯ ಯಾವುದಿದೆ ಲಂಕೆಯ ಕಡೆ ಹೋಗುವುದನ್ನ ಮತ್ತೆ ಮುಂದರ್ಸಿ ತ್ರಿಕೂಟ ಪರ್ವತಗಳು ಸಿಗ್ತವೆ. ತ್ರಿಕೂಟ ಪರ್ವತದ ಮೇಲೆ ಲಂಕೆಯ ನಗರಿಯನ್ನ ರಾವಣ ಕಟ್ಟಿದ್ದಾನೆ. ಸರಿ, ಅದನ್ನ ಮಯ ಕಟ್ಟಿದ್ದ, ಅದನ್ನ ಕುಬೇರನಿಂದ ರಾವಣ ವಶಪಡಿಸಿಕೊಂಡಿದ್ದ. ಸರಿ, ತ್ರಿಕೂಟ ಪರ್ವತದ ಬಳಿ ಬಂದು ಹನುಮಂತ ಇಳಿತಾನೆ. ಇಳಿದು ಸುತ್ತ ನೋಡ್ತಾನೆ. ಅವನಿಗೆ ಈಗ ರಾಜದೂತನ ಹೊಣೆ ಯಾವುದು, ಜವಾಬ್ದಾರಿ ಯಾವುದು ಅನ್ನುವುದು ನೆನಪಾಗುತ್ತೆ. ಹೌದು, ನಾನು ಬಂದಿದ್ದೀನಿ, ಆದರೆ ಮುಂದೆ ಸುಗ್ರೀವನ ಸೈನಿಕರು ಬಂದಾಗ, ರಾಮ ಲಕ್ಷ್ಮಣರು ಸುಗ್ರೀವರು ಎಲ್ಲ ಇಲ್ಲಿಗೆ ಬಂದಾಗ ನಮ್ಮಲ್ಲಿ ಯಾರಿಗೆ ಇಲ್ಲಿಯ ಕೋಟೆಯ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇದೆ, ಕೋಟೆಯನ್ನು ಲಂಘನ ಮಾಡಿ ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇದೆ, ಯಾರಿಗೆ ಕೋಟೆಯನ್ನು ಒಡೆದು ಬರ್ಲಿಕ್ಕೆ ಸಾಧ್ಯ ಇದೆ, ಯಾರಿಗೆ ಶಸ್ತ್ರ ಸಹಿತ ಬಂದ ರಾಕ್ಷಸರನ್ನು ಎದುರ್ಲಿಕ್ಕೆ ಸಾಧ್ಯ ಇದೆ, ಇದೆಲ್ಲವನ್ನು ನೋಡಿ ಹೋಗ್ಬೇಕು ಅಂತ ಸಣ್ಣ ಬೆಕ್ಕಿನ ಆಕಾರದಲ್ಲಿ ತನ್ನ ದೇಹವನ್ನ ಕುಗ್ಗಿಸ್ತಾನೆ. ಮತ್ತು ಆ ಲಂಕೆಯ ಕೋಟೆಯ ಒಳಗೆ ಎಡಗಾಲನಿಟ್ಟು ಬರ್ತಾನೆ. ಶತ್ರುಗಳು ಎಡಗಾಲನಿಟ್ಟು ಬರ್ಬೇಕಂತೆ, ಮಿತ್ರರು ಬಲಗಾಲನಿಟ್ಟು ಹೆಬ್ಬಾಗಿಲನ್ನು ದಾಟಿ ಬರ್ಬೇಕಂತೆ. ಅದೇ ರೀತಿ ಆ ಹೆಬ್ಬಾಗಿಲನ್ನು ದಾಟುವ ಸಮಯದಲ್ಲಿ ಆ ಕೋಟೆಯನ್ನು ಕಾಯುವ ಲಂಕಿಣಿ ಎನ್ನುವ ರಾಕ್ಷಸಿ ಎದುರಾಗ್ತಾಳೆ. ಅವಳು ಹೇಳ್ತಾಳೆ, ಯಾರಿಗೂ ಪ್ರವೇಶ ಇಲ್ಲ, ನೀನು ಹೇಗೆ ಬಂದೀಯಾ ಅಂತ ಕೇಳ್ತಾನೆ. ಹನುಮಂತ ಹೇಳ್ತಾನೆ, ನನಗೆ ಲಂಕೆಯ ಕೋಟೆಯನ್ನ, ಲಂಕೆಯ ನಗರವನ್ನ ನೋಡ್ಬೇಕು ಅಂತ ಅನ್ಸಿದೆ, ಒಂದು ಆಸೆ ಇದೆ ನನ್ಗೆ, ಹೋಗ್ಲಿಕ್ಕೆ ಬಿಡು ಅಂತಾನೆ. ಲಂಕಿಣಿ ಹೇಳ್ತಾಳೆ, ನನ್ನನ್ನು ದಾಟಿ ನೀನು ಹೇಗೆ ಹೋಗ್ಬಲ್ಲಿಯಾ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಸರಿ, ಹನುಮಂತ ತನ್ನ ಎಡಗೈಯ ಮುಷ್ಟಿಯಿಂದ ಒಂದು ಆಕೆಯ ಮುಖಕ್ಕೆ ಗುದ್ದುತ್ತಾನೆ. ಆ ಏಟಿಗೆ ಲಂಕಿಣಿ ತತ್ತರಿಸಿ ಹೋಗ್ತಾಳೆ. ತತ್ತರಿಸಿ ಹೋದ ಲಂಕಿಣಿ ಬೀಳ್ತಾಳೆ. ಮತ್ತೆ ಹೇಳ್ತಾಳೆ, ನನಗೆ ಮೊದಲೇನೆ ಹೇಳಿತ್ತು, ಭವಿಷ್ಯ ಗೊತ್ತಿತ್ತು ನನಗೆ, ಯಾರೋ ವಾನರ ರೂಪದಲ್ಲಿ ಬಂದು ನನ್ನನ್ನ ನೋವು ಮಾಡ್ತಾಳೆ, ನನಗೆ ಒದಿತಾನೆ, ನನ್ನನ್ನು ಗುದ್ದುತ್ತಾನೆ, ಆಗ ಲಂಕೆಯ ವಿನಾಶ ಹತ್ತಿರ ಬಂದ ಹಾಗೆ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಮತ್ತೆ ಹನುಮಂತನಿಗೆ ಲಂಕೆಯ ಒಳಗೆ ಹೋಗ್ಲಿಕ್ಕೆ ಬಿಡ್ತಾಳೆ. ಹನುಮಂತ ಇಷ್ಟು ದೂರ ಬಂದಿದ್ದಾನೆ, ಅವನಿಗೆ ದಣಿವನಿಸುವುದೇ ಆಗ್ಲಿಲ್ಲ, ಒಂದು ನಿಟ್ಟಿಸುರು ಬರ್ಲಿಲ್ಲ. ಸರಿ, ಕಾವಲುಗಾರರ ಕಣ್ಣನ್ನ ತಪ್ಪಿಸ್ಕೊಂಡು ಒಳಗೆ ಹೋಗ್ತಾನೆ. ಲಂಕೆಯ ಸೂಕ್ಷ್ಮ ಪ್ರದೇಶ ಯಾವುದಿದೆ ಅಂತ ನೋಡ್ಬೇಕು ಅಂತ ಹೊರಡ್ತಾನೆ. ಹೋಗಿ ಸೀತೆ ಎಲ್ಲಿರಬಹುದು ಅದನ್ನು ನೋಡ್ಬೇಕು ತಾನೆ. ಅದಕ್ಕಾಗಿ ಒಂದೊಂದೇ ಭವನವನ್ನು ದಾಟಿ 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 ಬರ್ತಾನೆ. ಬರುವಾಗ ಕುಂಭಕರ್ಣನ ಮನೆಯನ್ನು ನೋಡ್ತಾನೆ, ಅದರ ನಂತರ ವಿದ್ಯುಜ್ಜೀವಹನ ಮನೆ ನೋಡ್ತಾನೆ, ಅದರ ನಂತರ ಇಂದ್ರಜಿತುವಿನ ಭವನವನ್ನು ನೋಡ್ತಾನೆ, ಸುಮಾಲಿಯ ಅರಮನೆಯನ್ನು ನೋಡ್ತಾನೆ, ಮಹಾಪಾರ್ಶ್ವನ ಮನೆಯನ್ನು ಕೂಡ ಹುಡುಕ್ತಾನೆ. ಅಲ್ಲಿ ಎಲ್ಲೂ ಸೀತೆ ಇಲ್ಲ. ಆದ್ರೆ ಅದರೊಟ್ಟಿಗೆ ಇನ್ನೊಂದು ಕೆಲಸವೂ ಇದೆ ತಾನೆ, ರಾಕ್ಷಸರ ಶಕ್ತಿ ಎಷ್ಟಿದೆ ಅಂತ ನೋಡ್ಬೇಕು ತಾನೆ, ಅದನ್ನು ಮಾಡ್ಬೇಕಲ್ವಾ. ಅದಕ್ಕಾಗಿ ಮತ್ತೆ ಎಲ್ಲ ಭವನಗಳನ್ನು ಹೊಕ್ಕು ನೋಡ್ತಾ ಹೋಗ್ತಾನೆ. ರಾವಣನ ಅರಮನೆಯೊಳಗೆ ಬರ್ತಾನೆ. ಅರಮನೆಯ ಇಂಚಿಂಚು ಜಾಗವನ್ನು ಹುಡುಕ್ತಾ ಬರ್ತಾನೆ. ಆ ಅರಮನೆಯಲ್ಲಿ ಎಲ್ಲ ರಾಕ್ಷಸರು, ರಾಕ್ಷಸ ಸ್ತ್ರೀಯರು ಅಲ್ಲಲ್ಲೇ ಮದ್ಯಪಾನ ಮಾಡಿ ಮಲಗಿಕೊಂಡು ಬಿಟ್ಟಿದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಅವರನ್ನು ನೋಡ್ತಾ ನೋಡ್ತಾ ಹನುಮಂತ ಮಂಡೋದರಿ ಮತ್ತು ರಾವಣರು ಇದ್ದ ಆ ಕೋಣೆಗೆ ಬರ್ತಾನೆ. ಆ ಅರಮನೆಗೆ ಬಂದ, ಅಂತಃಪುರಕ್ಕೆ ಬಂದ ಹನುಮಂತನಿಗೆ ಆ ಮಂಡೋದರಿ ನೋಡ್ತಾನೆ. ಆಕೆಯ ಮುಖಲಕ್ಷಣಗಳು, ಆಕೆಯ ರೀತಿ ನೋಡ್ತಾನೆ, ಸಂತೋಷವಾಗುತ್ತೆ. ಓಹ್, ಸೀತೆಯನ್ನು ನೋಡಿಬಿಟ್ಟೆ ಅಂತ ಅಂದ್ಕೊಂಡು ಬಹಳ ಸಂತೋಷದಿಂದ ಹಾರ್ತಾನಂತೆ, ತನ್ನ ಬಾಲಕ್ಕೆ ಮುತ್ತು ಕೊಡ್ತಾನಂತೆ. ಆಯ್ತು, ನನ್ನ ಕೆಲಸ, ಸೀತಾದೇವಿಯನ್ನು ಹುಡುಕಿಬಿಟ್ಟೆ ಅಂತ ಅನ್ಕೋತಾನಂತೆ. ಆ ಕ್ಷಣದಲ್ಲಿ ಅವನಿಗೆ ಅನ್ಸುತ್ತೆ, ಸೀತಾದೇವಿ ರಾವಣನ ಅಂತಃಪುರದಲ್ಲಿ ಇರ್ಲಿಕ್ಕೆ ಸಾಧ್ಯವೇ?
ಹೇಗೆ ಸಾಧ್ಯ ಅದು? ಚಿಚ್ಚಿ ಚಿಚ್ಚಿ ಚಿ ನಾನು ಕಪಿಯ ಆ ಚೇಷ್ಟೆಯನ್ನ ಮರೆತಿಲ್ಲ ತಾನೆ, ಅದೇ ಚೇಷ್ಟೆಯಲ್ಲಿ ಇದ್ದೇನೆ ತಾನೆ ಅಂತ ತನ್ನನ್ನು ತಾನೇ ಹಳಿಸ್ಕೊಳ್ತಾನಂತೆ. ಮತ್ತೆ ಅಲ್ಲಿಂದ ಹೊರಬಂದು ಬೇಸರ ಪಟ್ಕೊಳ್ತಾನಂತೆ. ಎಷ್ಟು ಹುಡುಕ್ಲಿ, ಎಲ್ಲಿ ಹುಡುಕ್ಲಿ, ಇನ್ನು ಬೇರೆ ಎಲ್ಲೂ ಇಲ್ಲ, ಹೇಗೆ ಮಾಡ್ಲಿ ಅಂತೂ ಸೀತಾದೇವಿಯನ್ನು ಹುಡುಕುವುದು ಅಸಾಧ್ಯ ಅಂತ ಆಯ್ತು ಅಂತ ಕಾಣುತ್ತೆ ನನಗೆ. ಇನ್ನು ಆ ದಿನ ಅಂಗದ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ನಲ್ಲ ಆ ಸಮುದ್ರದ ದಾರಿಯಲ್ಲಿ, ಅದೇ ತರ ನನಗೂ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸುಗ್ರೀವನು ಬೇಸರದಿಂದ ತನ್ನ ಮಾತು, ರಾಮನಿಗೆ ಕೊಟ್ಟ ಮಾತು ನಡೆಸಲಿಲ್ಲ ಅಂತ ಆತ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ನಮ್ಮ ಸೈನಿಕರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ರಾಮ ಲಕ್ಷ್ಮಣರಿಗೂ ಬೇಸರ ಆಗುತ್ತೆ, ಅವರು ಮತ್ತೆ ಅಯೋಧ್ಯೆಗೆ ಹೋಗುವುದಿಲ್ಲ, ಇಂತಹ ಸ್ಥಿತಿಗೆ ನಾನು ಕಾರಣನಾಗ್ತೀನಲ್ವಾ ಅಂತ ಅನ್ಕೋತಾನಂತೆ. ಆದ್ರೆ ಮತ್ತೆ ಒಂದು ಕ್ಷಣದಲ್ಲಿ ಅರ್ಥ ಆಗತ್ತೆ ಅವನಿಗೆ, ಛೇ, ಸಮಯ ಬಂದ್ರೆ ಯಾವುದೇ ಸಮಯದಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ನಡೆಯುತ್ತೆ, ಸೀತಾದೇವಿ ಸಿಕ್ಕೇ ಸಿಗ್ತಾಳೆ, ನೋಡೋಣ ಅಂತ ಹೇಳಿ ಮುಂದುವರಿತಾನೆ. ಹೇಗೂ ಸಂಪಾತಿ ಹೇಳಿದ್ನಲ್ಲ, ಸೀತಾದೇವಿಯನ್ನು ನೋಡ್ತಾ ಇದ್ದೀನಿ, ಒಂದು ಮರದ ಕೆಳಗೆ ಕೂತಿದ್ದಾಳೆ ಅನ್ನೋದು ನನ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಅಂದಿದ್ನಲ್ಲ, ನೋಡೋಣ ಅಂತ ಅಲ್ಲಿಯ ಪಕ್ಕದಲ್ಲಿದ್ದ ಅಶೋಕವನವನ್ನ ಪ್ರವೇಶ ಮಾಡ್ತಾನೆ. ಹುಡುಕ್ತಾ ಬರ್ತಾನೆ ಬರ್ತಾನೆ ಬರ್ತಾನೆ, ಒಂದು ಮರದ ಕೆಳಗೆ ಆ ಆಭರಣದ ಗಂಟನ್ನ ಕಟ್ಟಿದ ಆ ಉತ್ತರೀಯದ ಆ ವಸ್ತ್ರದ ಆ ಸೀರೆಯನ್ನೇ ಉಟ್ಕೊಂಡಿದ್ದಾಳೆ. ಈಗ ಖಚಿತ ಆಗುತ್ತೆ ಆಂಜನೇಯನಿಗೆ, ಓಹ್, ಸೀತಾದೇವಿ ಸಿಕ್ಕಿದ್ಲು ಅನ್ನೋದು ಖಚಿತ ಆಗುತ್ತೆ, ಈಕೆಯೇ ಸೀತಾದೇವಿ. ಆದ್ರೆ ಆಕೆಗೆ ನಾನೀಗ ಮುಖವನ್ನು ತೋರಿಸಿದ್ರೆ ಆಕೆಗೆ ಖಚಿತವಾಗಿ ಸಂಶಯ ಬರುತ್ತೆ, ರಾವಣನ ಕಡೆಯಿಂದ ನಾನು ಬಂದೆ ಅಂತ ಅನಿಸುತ್ತೆ, ಮತ್ತು ಆಕೆ ನನ್ನ ಮೇಲೆ ಸಂಶಯ ಪಟ್ಟು ಶಾಪವನ್ನೇ ಕೊಟ್ಟು ಬಿಟ್ಟಾಳು ಅಂತ ಹೆದರ್ತಾನೆ. ಏನು ಮಾಡ್ಲಿ ಅಂತ ಆಲೋಚನೆ ಮಾಡ್ತಾನೆ. ಸರಿ, ಆ ಮರದ ಮೇಲೆ ಕೂತು ಆಲೋಚನೆ ಮಾಡ್ತಾನೆ, ಒಂದು ಸಣ್ಣ ಗಾತ್ರದಲ್ಲಿ ಕೂತ್ಕೋತಾನೆ. ಮತ್ತೆ ಸೀತೆಗೆ ನೆನಪು ಬರುವ ತರದಲ್ಲಿ, ತನ್ನ ಮೇಲೆ ವಿಶ್ವಾಸ ಬರುವ ತರದಲ್ಲಿ ಇಡೀ ರಘುವಂಶದ ಕಥೆಯನ್ನ, ರಾಮ ಲಕ್ಷ್ಮಣರು ಹೇಳಿದ ತಮ್ಮ ವಂಶದ ಕಥೆಯನ್ನು ಅಲ್ಲಿ ಶಿಷ್ಟ ಸಂಸ್ಕೃತವನ್ನು ಬಿಟ್ಟು ಗ್ರಾಮ್ಯ ಸಂಸ್ಕೃತದಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕಂತಂದ್ರೆ ಶಿಷ್ಟ ಸಂಸ್ಕೃತವನ್ನು ಲಂಕೆಯಲ್ಲೂ ಮಾತಾಡುವವರಿದ್ರು, ಆ ರೀತಿ ಮಾತಾಡಿದ್ರೆ ಸಂಶಯ ಬರುತ್ತೆ ಸೀತೆಗೆ, ಆದ್ರಿಂದ ದೇಶೀಯ ಗ್ರಾಮ್ಯ ಸಂಸ್ಕೃತದಲ್ಲಿ ಮಾತಾಡೋಣ ಅಂತ ಹೇಳಿ ಆ ಭಾಷೆಯಲ್ಲಿ ಇಡೀ ರಾಮನ ಕಥೆಯನ್ನು ಹೇಳ್ತಾ ಇರ್ತಾನೆ. ದಶರಥ ಕೊಟ್ಟ ಮಾತು, ವನವಾಸಕ್ಕೆ ಹೊರಟ ವಿಚಾರ, ಅಲ್ಲಿ ನಡೆದ ವಿಚಾರಗಳು, ಆಮೇಲೆ ಸೀತೆಯನ್ನು ಹುಡುಕಿಕೊಂಡು ಕಿಷ್ಕಿಂಧೆಗೆ ಬಂದದ್ದು, ಕಿಷ್ಕಿಂಧೆಯಲ್ಲಿ ಸುಗ್ರೀವನಿಗೂ ರಾಮನಿಗೂ ಆದ ಒಪ್ಪಂದ, ಇದನ್ನೆಲ್ಲ ಹೇಳ್ತಾ ಬರ್ತಾಳೆ. ಆಗ ಸೀತೆಗೆ ಮೊದಲು ಸಂಶಯ ಇತ್ತು, ರಾವಣನ ಕಡೆಯವರೇ ಯಾರೋ ನನ್ನನ್ನು ದಾರಿ ತಪ್ಪಿಸ್ಲಿಕ್ಕೆ ಇದನ್ನು ಹೇಳ್ತಾ ಇದ್ದಾರಂತ ಅನಿಸಿತ್ತು. ಈಗಂತೂ ಸಂಶಯ ಇಲ್ಲ, ಮೇಲೆ ನೋಡ್ತಾಳೆ, ತನ್ನ ವಾತ್ಸಲ್ಯ ಭರಿತ ಕಣ್ಣಿನಿಂದ ನೋಡ್ತಾಳೆ. ಹನುಮಂತನಿಗೆ ಅನಿಸಿತ್ತು, ಸೀತಮ್ಮನಿಗೆ ನನ್ನ ಮೇಲೆ ವಾತ್ಸಲ್ಯ ಬಂದಿದೆ, ಆಕೆಗೆ ಧೈರ್ಯ ಬಂದಿದೆ, ವಿಶ್ವಾಸ ಬಂದಿದೆ. ಸರಿ, ಮರದಿಂದ ಕೆಳಗೆ ಇಳಿತಾನೆ ಮತ್ತು ಧೈರ್ಯ ತಕೋ ಅಮ್ಮ, ನಾನು ರಾಮನ ದೂತ, ಸುಗ್ರೀವನ ಸೈನ್ಯದ ಸೈನಿಕ, ನಾನು ನಿನ್ನನ್ನು ಹುಡುಕ್ಲಿಕ್ಕೆ ಬಂದಿದ್ದೀನಿ. ನಿನಗಾಗಿ ರಾಮ ಅಲ್ಲಿ ಬಹಳ ದುಃಖದಲ್ಲಿ ಇದ್ದಾನೆ, ಮತ್ತೆ ಲಕ್ಷ್ಮಣನೂ ಅದೇ ತರ ಇದ್ದಾನೆ. ನಮ್ಮ ಬಗ್ಗೆ ಹೇಳು ನೀನು, ನಾನು ಎಷ್ಟು ದುಃಖದಿಂದ ಇದ್ದೀನಿ ಅಂತ ಸೀತೆಗೆ ಹೇಳು ಅಂತ ಹೇಳಿದ್ದಾನೆ. ಮತ್ತೆ ಲಕ್ಷ್ಮಣ ಎಷ್ಟು ಬೇಸರದಲ್ಲಿ ಇದ್ದಾನೆ ಅನ್ನೋದನ್ನು ತಿಳಿಸು ಅಂತ ಹೇಳಿದ್ದಾನೆ ಅಂತ ಹೇಳಿ ಆ ಉಂಗುರವನ್ನ, ರಾಮ ಕೊಟ್ಟ ಉಂಗುರವನ್ನ ಆ ಸೀತಾದೇವಿಗೆ ಕೊಡ್ತಾನೆ. ರಾಮನಿಗೆ ಆ ದಕ್ಷಿಣದ ಕಡೆ ಹೊರಟ ಹನುಮಂತನ ಹತ್ರ ಸುಗ್ರೀವ ಮಾತನಾಡಿದ್ದನ್ನು ಕೇಳಿ ರಾಮನಿಗೂ ಹನುಮಂತನ ಬಗ್ಗೆ ವಿಶ್ವಾಸ ಬಂದಿತ್ತು. ಮತ್ತೆ ಆ ಉಂಗುರವನ್ನ ಕೊಟ್ಟಿದ್ನಲ್ಲ, ಆ ಉಂಗುರವನ್ನ ಕೊಡ್ತಾನೆ ಸೀತೆಗೆ. ಆಗ ಧೈರ್ಯ ಬರುತ್ತೆ. ಆಗ ಹೇಳ್ತಾನೆ, ಹೇಗಪ್ಪ ನೀನ್ ಬಂದೀಯಾ, ಇಷ್ಟು ಸಮುದ್ರವನ್ನು ದಾಟಿ ಹೇಗೆ ಬಂದೀಯಾ ಅಂತ ಕೇಳ್ತಾನೆ. ಹನುಮಂತ ಹೇಳ್ತಾನೆ, ನಾನು ಸುಗ್ರೀವನ ಸೈನಿಕ, ನಾನು ದೂತನಾಗಿ ಬಂದಿದ್ದೀನಿ,
ನಾನು ಇಡೀ ಸೈನ್ಯದಲ್ಲಿ ಅತಿ ಕ್ಷೀಣನಾಗಿದ್ದವನು, ಅತಿ ಕಮ್ಮಿ ಶಕ್ತಿ ಇದ್ದವನು ನಾನೇನೆ. ದೂತರನ್ನಾಗಿ ಯಾರನ್ನು ಕಳಿಸ್ತಾರೆ ಹೇಳಿ? ಸೈನಿಕನನ್ನು ಕಳಿಸುವುದಿಲ್ಲ, ಯಾರೋ ಒಬ್ಬನನ್ನ ಕಳಿಸ್ತಾರೆ. ಅದೇ ತರ ನಾನು ದೂತನಾಗಿ ನಿನ್ನ ಹತ್ರ ಬಂದಿದ್ದೀನಿ. ಇಡೀ ಸೈನ್ಯದಲ್ಲಿ ಅತೀ ಕಮ್ಮಿ ಶಕ್ತಿ ಅಂದ್ರೆ ನಂದೇನೆ, ನಾನೇನೆ ಅತಿ ಚಿಕ್ಕ ವ್ಯಕ್ತಿ ಅಂತ ಹೇಳ್ತಾನೆ. ಈ ರೀತಿ ತನ್ನ ಅಹಂಕಾರವನ್ನ, ಅಹಂಭಾವವನ್ನ ಮೆಟ್ಟಿ ತಾನು ಚಿಕ್ಕವನು ಅಂತ ಹೇಳುವುದಿದೆಯಲ್ಲ, ಅದು ಸಮರ್ಪಣೆಯ ರೀತಿ, ಪ್ರಪತ್ತಿ ಅಂತ ಹೇಳ್ತಾರೆ, ಶರಣಾಗತಿಯ ರೀತಿ ಅದು. ಆ ಶರಣಾಗತಿ ಇದ್ದ ಆ ಗುಣವನ್ನು ನೋಡಿಯೇ ರಾಮ ಈತ ನನಗೆ ಆಪ್ತ ಅಂತ ಆ ದಿನ ಅಂದುಕೊಂಡದ್ದು. ಅದನ್ನೇ ಕೊನೆಯವರೆಗೂ ಆಂಜನೇಯ ಉಳಿಸ್ಕೊಂಡು ಬಂದ. ಈಗ ಸ್ವಲ್ಪ ಸೀತೆಗೆ ಧೈರ್ಯ ಬರುತ್ತೆ. ಸೀತೆಗೆ ಅರ್ಥ ಹೇಳ್ತಾನೆ, ಹನುಮಂತ ಹೇಳ್ತಾನೆ, ಅಮ್ಮ ಯಾಕಮ್ಮ ಇಷ್ಟೊಂದು ಕಷ್ಟ ಪಡ್ತೀಯ ನೀನು? ಇಷ್ಟೊಂದು ಅಳ್ತಾ ಇದ್ದೀಯಾ? ಯಾಕೆ ದುಃಖ ಪಡ್ತೀಯಾ ಇದ್ದೀಯಾ? ರಾಮ ಬಂದೇ ಬರ್ತಾನೆ, ಸುಗ್ರೀವನ ಸೈನ್ಯದೊಟ್ಟಿಗೆ ಬಂದೇ ಬರ್ತಾನೆ. ನನಗಿಂತ 1000 ಶಕ್ತಿ ಇದ್ದ ವಾನರರು ಲಂಕೆಯನ್ನ ಮುತ್ತಿ ಬಿಡ್ತಾರೆ, ರಾವಣನನ್ನು ಕೊಲ್ತಾರೆ ಮತ್ತು ನಿನ್ನನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಇದು ಖಚಿತವೇ, ಇದರಲ್ಲಿ ಸಂಶಯನೇ ಇಲ್ಲ. ಆದ್ರೆ ನೀನ್ ಯಾಕಮ್ಮ ಇಷ್ಟು ಕಷ್ಟ ಪಡ್ತೀಯ? ನನ್ನ ಬೆನ್ನ ಮೇಲೆ ಕೂತ್ಕೋ, ನಿನ್ನನ್ನು ಸುರಕ್ಷಿತವಾಗಿ ಸಮುದ್ರವನ್ನು ದಾಟಿಸಿ ರಾಮನ ಬಳಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ, ಬಾರಮ್ಮ ಅಂತ ಹೇಳ್ತಾನೆ. ಆಗ ಸೀತಾದೇವಿ ಹೇಳ್ತಾಳಂತೆ, ನಗ್ತಾಳಂತೆ ಒಂದ್ಸರ್ತಿ. ಆಗ ಒಂಥರ ಅವಮಾನ ಆಯ್ತಂತೆ ಹನುಮಂತನಿಗೆ. ಓ, ನನಗೆ ಶಕ್ತಿ ಇಲ್ಲ ಅಂತ ಅನ್ನೋದಕ್ಕಾಗಿ ನಗ್ತಾ ಇದ್ದಾಳೆ ಈಕೆ ಅಂತ ಅನ್ಕೊಂಡ ಹನುಮಂತ ತನ್ನ ದೇಹವನ್ನ, ತನ್ನ ಶರೀರವನ್ನ ಬೆಳೆಸ್ತಾ ಹೋಗ್ತಾನಂತೆ, ಆಕಾಶದೆತ್ತರಕ್ಕೆ ಬೆಳೆಸ್ತಾನಂತೆ. ಆಗ ಸೀತೆಗೆ ಸಂಶಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಆಗ ಹೇಳ್ತಾಳಂತೆ, ಹೌದು ಹನುಮಂತ, ನನ್ಗೆ ಗೊತ್ತಾಯ್ತು, ನಿನ್ನ ಶಕ್ತಿ ನನ್ಗೆ ಗೊತ್ತಿದೆ, ನಿನ್ನ ಶಕ್ತಿ. ಆದ್ರೆ ನೀನು ನನ್ನನ್ನು ಕರ್ಕೊಂಡು ಹೋದ್ರೆ ಅದರಲ್ಲಿ ಏನು ವಿಶೇಷ ಇದೆ? ಆ ರಘುರಾಮನೇ ಬರ್ಲಿ, ಆ ರಘುರಾಮನೇ ಬರ್ಲಿ, ಲಂಕೆಯನ್ನು ಗೆಲ್ಲಲಿ, ಲಂಕೆಯನ್ನು ಸುಡ್ಲಿ, ಮತ್ತೆ ರಾವಣನನ್ನು ಕೊಲ್ಲಿ, ಆಮೇಲೆ ನನ್ನನ್ನು ಕರ್ಕೊಂಡು ಹೋಗ್ಲಿ. ಆವಾಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ರಘುರಾಮನಿಗೆ ತನ್ನ ಪತ್ನಿಯ ಮೇಲೆ, ಸೀತೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಮಾಡೋ ಅಂತ ಹೇಳ್ತಾರೆ. ಆಂಜನೇಯನಿಗೂ ಅದು ಸರಿ ಅನ್ಸುತ್ತೆ. ಪ್ರಭು ರಾಮನೇ ಬಂದ್ರೆ ಅದರ ರೀತಿನೇ ಬೇರೆ. ಅದಕ್ಕಾಗಿ ಮತ್ತೆ ಸೀತೆಗೆ ಹೇಳ್ತಾರೆ, ಅಮ್ಮ ಖಚಿತವಾಗಿ ರಾಮ ಬರ್ತಾನೆ, ಅವನು ಬರುವ ತರ ಮಾಡ್ತೀನಿ, ಮತ್ತೆ ಲಂಕೆಯನ್ನು ಗೆಲ್ತೀವಿ, ಲಂಕೆಯನ್ನು ಸುಡ್ತೀವಿ, ರಾವಣನನ್ನು ಕೊಲ್ತೀವಿ, ಮತ್ತೆ ನಿನ್ನನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಮತ್ತೆ ಹೇಳ್ತಾನೆ. ಸಂಜೀವರಾಯ ಆತ, ಸಂಜೀವಿನಿ ವನ್ನು ತಂದು ಎಲ್ಲರನ್ನು ಬದುಕಿಸಿದವನ ಆತ. ಇಲ್ಲೂ ಕೂಡ ಹಾಗೇನೆ, ಎಲ್ಲರಿಗೂ ಧೈರ್ಯ, ಉತ್ಸಾಹ, ಶಕ್ತಿಯನ್ನು ಕೊಡುವವನು ಆಂಜನೇಯ. ಸೀತೆಗೆ ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಸರಿ ಹೋಗಪ್ಪ ನೀನು ಅಂತ ಹೇಳ್ತಾ ತನ್ನ ಚೂಡಾಮಣಿಯನ್ನು ತೆಗೆದು ಅವನಿಗೆ ಕೊಡ್ತಾಳೆ. ಇದನ್ನು ರಾಮನಿಗೆ ನನ್ನ ಗುರುತಾಗಿ ಕೊಡು ಅಂತ ಕೊಡ್ತಾಳೆ. ಹನುಮಂತ ಅದನ್ನ ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ, ಮತ್ತೆ ಅದನ್ನ ತನ್ನ ಬಟ್ಟೆಯಲ್ಲಿ ಕಟ್ಟಿಕೊಳ್ತಾನೆ, ಮತ್ತೆ ಹೋಗ್ತಾನೆ. ಹೋಗುವಾಗ ಅನಿಸುತ್ತೆ, ಹೌದು ಲಂಕೆಗೆ ಬಂದೆ ನಿಜ, ಆದ್ರೆ ರಾಜದೂತನ ಕೆಲಸ ಏನು, ಮುಂದೆ ಏನೇನು ಆಗ್ಬೇಕಾಗಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ರಾಜನಿಗೆ, ಪ್ರಭುವಿಗೆ ತಿಳಿಸುವುದು ಅವನ ಕರ್ತವ್ಯ. ಎಲ್ಲವೂ ಅರ್ಥ ಆಗ್ಬೇಕು ರಾಜದೂತನಿಗೆ, ಎಲ್ಲವೂ ಸುತ್ತಮುತ್ತಲಿನ ವ್ಯವಹಾರಗಳೆಲ್ಲ ಗೊತ್ತಾಗ್ಬೇಕು. ಅದಕ್ಕಾಗಿ ಏನ್ ಮಾಡೋಣ ಅಂತ ಅನ್ಕೋತಾನೆ. ಸರಿ, ನನ್ನ ವಿಸಿಟಿಂಗ್ ಕಾರ್ಡ್ ರಾವಣನಿಗೆ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನೋಡ್ತಾನೆ. ಓಹ್, ಈ ಸುಂದರವಾದ ವನವನ್ನ, ರಾವಣನಿಗೆ ಅತೀ ಸಂತೋಷ ಕೊಡುವ ಈ ಪಾರ್ಕ್ ಯಾವ್ದಿದೆ, ವನ ಯಾವ್ದಿದೆ, ಅದನ್ನು ಸುಟ್ರೇನೆ ರಾವಣನಿಗೆ ಅನಿಸುತ್ತೆ ಏನೋ ನಡೀತಾ ಇದೆ ಅಂತ ಅನಿಸುತ್ತೆ, ಅದೇನೇ ನನ್ನ ವಿಸಿಟಿಂಗ್ ಕಾರ್ಡ್ ಅವನಿಗೆ ಅಂತ ಅನ್ಕೋತಾನೆ. ಸರಿ, ಅಲ್ಲಿಂದ ಹಾರ್ತಾನೆ. ಹಾರಿ ಎಲ್ಲ ಮರ ಮಟ್ಟುಗಳನ್ನ ಬುಡ ಸಹಿತ ಕೀಳ್ತಾನೆ.
ಎಲ್ಲ ಮರಗಳು ಬೀಳ್ತಾವೆ, ಹೂ ಗಿಡಗಳು ಬೀಳ್ತಾವೆ, ಹಣ್ಣಿನ ಮರಗಳು ಬೀಳ್ತಾವೆ, ಅಂಧಾಧುಂದಿ ಆಗುತ್ತೆ, ಎಲ್ಲ ಕಡೆ ಭಯಂಕರವಾದ ಗೊಂದಲ ಆಗುತ್ತೆ. ಅಲ್ಲಿ ಸೀತೆಯನ್ನು ಕಾಯ್ತಾ ಇರುವ ರಾಕ್ಷಸಿಯರು ಬಂದು ಓಡಿ ಬಂದು ರಾವಣನ ಹತ್ರ ಹೇಳ್ತಾರೆ. ರಾವಣನಿಗೆ ತನ್ನ ಅತಿ ಪ್ರಿಯವಾದ ಅಶೋಕವನವನ್ನ ಯಾರು ಏನ್ ಮಾಡಿದ್ರು ಅಂತ ಅಂದ್ಕೊಂಡು ತನ್ನ ಮಗ ಅಕ್ಷಕುಮಾರನನ್ನ ಕಳಿಸ್ತಾನೆ. ಕಾವಲುಗಾರ ರಾಕ್ಷಸರೆಲ್ಲ ಅಷ್ಟೊತ್ತಿಗಾನೇ ಹನುಮಂತನ ಕೈಯಲ್ಲಿ ಸತ್ತು ಬಿದ್ದಿದ್ರು. ಅಕ್ಷಕುಮಾರ ತನ್ನ ಭಟರನ್ನು ಹಿಡ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೇನೆ ಹನುಮಂತ ಎಲ್ಲಾ ತನ್ನ ಕೆಲಸವನ್ನು ಮಾಡಿ ಆ ಬಾಗಿಲಿನ ಕೋಟೆಯ ಬಾಗಿಲಿನ ಮೇಲೆ ಬಂದು ಕೂತಿದ್ದ. ಅಕ್ಷನನ್ನು ನೋಡಿದ ಕೂಡ್ಲೇನೆ ಅಕ್ಷ ತನ್ನ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಗದೆಯನ್ನು ಬೀಸ್ತಾ ಇದ್ದಾನೆ. ಹನುಮಂತ ಕೆಳಗಿಳಿದು ಆ ಬಾಗಿಲನ್ನು, ಕೋಟೆಯ ಬಾಗಿಲಿನ ಅಗಳಿಯನ್ನ, ಆ ಚಿಲಕವನ್ನ ತೆಗಿತಾನೆ, ಕಬ್ಬಿಣದ ಚಿಲಕವನ್ನ. ಅದನ್ನು ತೆಗೆದು ಒಂದೇ ಸಮನೆ ರಾಕ್ಷಸರ ಮೇಲೆ ದಾಳಿ ಮಾಡ್ತಾನೆ. ಬಂದ ರಾಕ್ಷಸರು ಆ ಕಬ್ಬಿಣದ ಅಗಳಿಯ ಆ ಘಾತಕ್ಕೆ ಬೀಳ್ತಾ ಇರ್ತಾರೆ. ಅದೇ ರೀತಿ ಅಕ್ಷಕುಮಾರನನ್ನು ಕೂಡ ಕೊಂದು ಬಿಡ್ತಾನೆ. ಅಕ್ಷಕುಮಾರ ಸತ್ತ ಕೂಡ್ಲೇನೆ ರಾವಣನಿಗೆ ಆಶ್ಚರ್ಯ ಆಗುತ್ತೆ. ಆತ ಎಲ್ಲಾ ತನ್ನ ಸೇನಾಪತಿಗಳಲ್ಲಿ ಹಿರಿಯರಾದವರನ್ನು ಕಳಿಸ್ತಾನೆ, ಅವರು ಕೂಡ ಸತ್ತು ಬೀಳ್ತಾರೆ, ಸೋತು ಓಡಿ ಬರ್ತಾರೆ. ಆಗ ರಾವಣ ತನ್ನ ಮಗ ಇಂದ್ರಜಿತವನ್ನ ಕಳಿಸ್ತಾನೆ. ಇಂದ್ರಜಿತು ಮಹಾಮಾಯಾವಿ ಯುದ್ಧದಲ್ಲಿ ಪ್ರವೀಣ ಆತ, ಬ್ರಹ್ಮಾಸ್ತ್ರವನ್ನು ಕರಗತ ಮಾಡಿಕೊಂಡವನವನು. ಅವನು ಬರ್ತಾನೆ, ಹನುಮಂತನನ್ನು ನೋಡ್ತಾನೆ. ಸಾಮಾನ್ಯ ಶಸ್ತ್ರಗಳಲ್ಲಿ ಹನುಮಂತನನ್ನ ಬಗ್ಗು ಬಡಿಯಲಿಕ್ಕೆ ಆಗುವುದಿಲ್ಲ ಅಂತ ಅರ್ಥ ಆಗುತ್ತೆ. ಆತ ಬ್ರಹ್ಮಾಸ್ತ್ರವನ್ನು ಹೂಡ್ತಾನೆ. ಬ್ರಹ್ಮಾಸ್ತ್ರವನ್ನು ಹೂಡಿದ ಕೂಡಲೇ ಹನುಮಂತನಿಗೆ ಬ್ರಹ್ಮಾಸ್ತ್ರಕ್ಕೆ ಅಡ್ಡ ಬೀಳ್ಬೇಕು ಅಂತ ಅನಿಸುತ್ತೆ, ಗೌರವ ಕೊಡ್ಬೇಕು ಅನಿಸುತ್ತೆ. ಅದರೊಟ್ಟಿಗೆ ಆತ ಬಂಧನಕ್ಕೆ ಒಳಗಾದಂತೆ ವರ್ತಿಸ್ತಾನೆ. ಈಗ ರಾಕ್ಷಸರು ಓಡಿ ಬಂದು ಸುಮ್ಮನೆ ಕೂತ ಹನುಮಂತನಿಗೆ ಹಗ್ಗದಿಂದ ಕಟ್ತಾರೆ. ಹಗ್ಗದಿಂದ ಕಟ್ಟಿ ಎಳ್ಕೊಂಡು ಹೋಗ್ತಾರೆ. ಹಗ್ಗದಿಂದ ಕಟ್ಟಿದ ಕೂಡಲೇ ಬ್ರಹ್ಮಾಸ್ತ್ರ ಏನಾಗುತ್ತೆ, ಅದಕ್ಕೆ ಅವಮಾನ ಆಗುತ್ತೆ. ನಾನಿದ್ದ ಮೇಲೇನು ಹಗ್ಗದಿಂದ ಕಟ್ಟಿದಾರಲ್ಲ ಅಂತ ಹೇಳಿ ಬ್ರಹ್ಮಾಸ್ತ್ರ ಅಲ್ಲಿಂದ ಮಾಯವಾಗಿ ಬಿಡುತ್ತೆ. ಹಗ್ಗದಿಂದ ಕಟ್ಟಿದ ಹನುಮಂತನನ್ನು ರಾವಣನ ಮುಂದೆ ತರ್ತಾರೆ. ಇದು ಒಂದು ಪರೀಕ್ಷೆನೆ, ಇದು ಒಂದು ದೂತನ ಕೆಲಸವೇ ಅಂತ ಅನ್ಕೊಂಡ ಹನುಮಂತ ಅಲ್ಲಿ ಹಗ್ಗದಲ್ಲಿ ಬಂಧನಕ್ಕೆ ಒಳಗಾದಂತೆ ವರ್ತಿಸ್ತಾನೆ. ಮತ್ತು ರಾವಣನಿಗೆ ಹೇಳ್ತಾನೆ, ನಿನ್ನ ಧರ್ಮದ ಫಲವನ್ನು, ನೀನು ಏನೇನು ಧರ್ಮದ ಕಾರ್ಯ ಮಾಡಿದ್ಯಾ ಅದರ ಫಲ ಇವತ್ತಿಗೆ ಮುಗಿಯಿತು. ಸೀತೆಯ ಅಂತಹ ಸಾಧ್ವೆಯನ್ನ ಕರ್ಕೊಂಡು ಬಂದು ಅಪಹರಿಸಿ ತಂದು ನೀನು ಮಹಾ ಅಧರ್ಮವನ್ನು ಮಾಡಿದ್ಯಾ. ಇನ್ನು ಮುಂದಿನದ್ದು ನಿಂದು ಅಧರ್ಮದ ಫಲವನ್ನು ಅನುಭವಿಸುವ ಕಾಲ ಅಂತ ಅಲ್ಲಿ ಹೇಳ್ತಾನೆ. ಈಗಲಾದರೂ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸಿ ಕ್ಷಮೆಯನ್ನು ಕೇಳು ಅಂತ ಹೇಳ್ತಾನೆ. ರಾವಣನಿಗೆ ಸಿಟ್ಟು ಬರುತ್ತೆ. ಆತ ಆ ದೂತನನ್ನು ಕೊಂದು ಹಾಕಿ ಅಂತಾನೆ. ಆಗ ವಿಭೀಷಣ ಅಡ್ಡ ಬರ್ತಾನೆ. ಅವನು ಹೇಳ್ತಾನೆ, ಅಣ್ಣ, ದೂತರನ್ನು ಕೊಲ್ಲಬಾರ್ದು ಅಂತ ಗೊತ್ತಿಲ್ವೇ ನಿನ್ಗೆ? ದೂತರನ್ನು ಕೊಲ್ಲುವುದು ಬೇಡ, ಈಗ ಅವನಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾದ್ರೆ ಏನು ಮಾಡ್ಲಿ ಅಂದಾಗ ಅವನ ಬಾಲಕ್ಕೆ ಬಟ್ಟೆಯನ್ನು ಕಟ್ಟಿ ಬೆಂಕಿ ಕೊಟ್ಟು ಬಿಡಿ ಸಾಕು ಅಷ್ಟು ಅಂತ ಹೇಳ್ತಾನೆ. ರಾವಣ ಅದೇ ತರ ಶಿಕ್ಷೆಯನ್ನು ಕೊಡ್ತಾನೆ. ಹನುಮಂತನ ಬಾಲಕ್ಕೆ ಅರಿವೆಯನ್ನು ಕಟ್ತಾರೆ. ಅವನು ತನ್ನ ಗಾತ್ರವನ್ನು ದೊಡ್ಡದು ಮಾಡ್ತಾ ಇದ್ದಾನೆ. ಹಗ್ಗ ಎಲ್ಲ ಕಡಿದು ಬೀಳುತ್ತೆ. ಆ ಬಾಲವನ್ನ ಕಟ್ಲಿಕ್ಕಾಗಿ ಎಲ್ಲೆಲ್ಲೋ ಅರಿವೆಯನ್ನು ತಂದು ಕಟ್ತಾರೆ ಮತ್ತು ಎಣ್ಣೆಯನ್ನು ಹಾಕಿ ಬೆಂಕಿ ಕೊಡ್ತಾರೆ. ಈಗ ಹನುಮಂತ ತನ್ನ ಪರಾಕ್ರಮವನ್ನು ತೋರಿಸ್ಬೇಕು ಅನ್ಕೋತಾನೆ. ಇಡೀ ಲಂಕಾ ನಗರಿಯ ಯಾವ ರಾಕ್ಷಸ ಹಿರಿಯರ ಮನೆಗಳನ್ನು ನೋಡಿದ್ದ, ಭವನಗಳನ್ನು ನೋಡಿದ್ದ, ಅದಕ್ಕೆಲ್ಲ ತನ್ನ ಬಾಲದ ಬೆಂಕಿಯನ್ನ ಕೊಡ್ತಾನೆ. ಇಡೀ ಲಂಕೆ ದಹಿಸುತ್ತಾ ಹೋಗುತ್ತೆ, ಸುಟ್ಟು ಹೋಗುತ್ತಾ ಇರುತ್ತೆ. ಆ ಸ್ಥಿತಿಯಲ್ಲಿ ಎಲ್ಲರಿಗೂ ಭಯ ಆಗುತ್ತೆ. ಇತ್ತ ಕಡೆ ಸೀತೆಗೂ ಸುದ್ದಿ ಆಗುತ್ತೆ. ಸೀತೆ ಅಗ್ನಿ ಹತ್ರ ಬೇಡ್ತಾಳಂತೆ, ಅವನ ಬೆಂಕಿ ತಣ್ಣಗಾಗಿ ಹೋಗ್ಲಿ, ಆ ಬೆಂಕಿಯಿಂದ ಅವನ ಬಾಲ ಸುಡದೆ ಹೋಗ್ಲಿ, ಅವನಿಗೆ ಏನು ಅಪಾಯ ಆಗದಿರ್ಲಿ ಅಂತ ಬೇಡ್ತಾಳಂತೆ. ಅಗ್ನಿದೇವ ಒಪ್ಪುತ್ತಾನೆ. ಅವನಿಗೆ ಬೆಂಕಿಯ ಯಾವುದೇ ಬಿಸಿ ಹನುಮಂತನಿಗೆ ತಾಗುವುದಿಲ್ಲ.
ಈ ರೀತಿ ಎಲ್ಲ ಮುಗಿದ ಮೇಲೆ ಮತ್ತೆ ಸೀತೆಯನ್ನು ನೋಡಿದ ಹನುಮಂತ ಅವಳ ಅಪ್ಪಣೆ ಕೊಂಡು ಮತ್ತೆ ವಾಪಸ್ ಬರ್ತಾನೆ. ಬಂದು ಕಾಯ್ತಾ ಇದ್ದ ಸೈನಿಕರಿಗೆ ಧೈರ್ಯ ಬರುವ ತರ ಜೋರಾಗಿ ಗರ್ಜಿಸ್ತಾನೆ. ಆ ಗರ್ಜನೆಯನ್ನು ಕೇಳಿದ ಕೂಡಲೇ ಜಾಂಬವಂತನಿಗೆ ಅನಿಸುತ್ತೆ, ಓ ಇವನು ಗೆದ್ದು ಬಂದಿದ್ದಾನೆ, ನಾವು ಕೊಟ್ಟ ಕೆಲಸವನ್ನು ಮುಗಿಸಿ ಬಂದಿದ್ದಾನೆ ಅಂತ ಅನಿಸುತ್ತೆ. ಆತ ಆಕಾಶ ಮಾರ್ಗದಲ್ಲಿ ಸೈನಿಕರು ಕಾಣಿಸ್ದಲೇ ಜೋರಾಗಿ ಗರ್ಜನೆ ಮಾಡಿದಂತೆ, ದೃಷ್ಟ್ವಾ ಸೀತಾ ಅಂತ. ದೃಷ್ಟ್ವಾ ಸೀತಾ ಅಂದ್ರೆ ಕಂಡೆ ಸೀತೆಯನ್ನು ಅಂತ ಹೇಳ್ತಾನೆ. ವ್ಯಾಕರಣ ಪಂಡಿತನಾದ ಹನುಮಂತ ಸೀತೆಯನ್ನು ಕಂಡೆ ಅಂತ ಹೇಳ್ಬೇಕಾಗಿತ್ತು, ಅದರ ಬದಲು ಕಂಡೆ ಸೀತೆಯನ್ನು ಅಂತ ಹೇಳ್ತಾನಂತೆ. ಅಂದ್ರೆ ಅತೀ ಕಮ್ಮಿ ಶಬ್ದಗಳಲ್ಲಿ ಎಲ್ಲಾ ವಿಚಾರಗಳನ್ನು ತಿಳಿಸುವ ಶಕ್ತಿ ಇತ್ತು ಅಂತ ರಾಮ ಆ ದಿನ ಅನ್ಕೊಂಡಲ್ಲ, ಅದೇ ರೀತಿ ಇಲ್ಲಿ ಕೂಡ ಹೇಳ್ತಾನೆ. ಈಗ ಏನಾದ್ರೂ ನಾನು ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ಬಂದೆ ಅಂತ ಹೇಳಿದ್ರೆ, ಅಷ್ಟು ಕ್ಷಣ ಕಂಡು ಬಂದೆ ಅನ್ನುವ ಕ್ಷಣದವರೆಗಿನ ಆ ಹಿಂದಿನ ಆ ಕಾತರದ ಸ್ಥಿತಿಯನ್ನ ಕಮ್ಮಿ ಮಾಡಬೇಕು ಅನ್ನೋದಕ್ಕಾಗಿ ಹನುಮಂತ ಹೇಳ್ತಾನೆ ದೃಷ್ಟ್ವಾ ಸೀತಾ ಅಂತ. ದೃಷ್ಟ ಅಂದ ಕೂಡಲೇನೆ ಗೊತ್ತಾಗ್ಬಿಡ್ತು ವಾನರ ಸೈನಿಕರಿಗೆ, ಯಾರನ್ನ? ಸೀತೆಯನ್ನು ಕಂಡು ಬಂದಿದ್ದಾನೆ ಅಂತ. ಸಂತೋಷದಿಂದ ಅಪ್ಕೊಂಡ್ಬಿಡ್ತಾರೆ ಹನುಮಂತನನ್ನ. ಮತ್ತೆ ಕಿಷ್ಕಿಂಧೆಯ ಕಡೆಗೆ ಹೋಗ್ತಾರೆ. ಕಿಷ್ಕಿಂಧೆಯ ಕಡೆಗೆ ಹೋಗ್ತಾ ಇರುವಾಗ ರಾಮ ಸಿಗ್ತಾನೆ. ಮಧುವನ ಅನ್ನುವ ಒಂದು ಪಾರ್ಕ್ನಲ್ಲಿ ಸುಗ್ರೀವನ ಒಂದು ಉಪವನದಲ್ಲಿ ಅಂದಾದುಂದಿಯನ್ನು ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಕಿಷ್ಕಿಂಧೆಯನ್ನು ತಲುಪುತ್ತಾರೆ. ರಾಮ ಸುಗ್ರೀವರು ಕೂತಿದ್ದಾರೆ. ಅವರಿಗೆ ಆಗ್ಲೇನೆ ಸುದ್ದಿ ಬಂದಿತ್ತು, ಯಾವ ಸುಗ್ರೀವನ ಆ ಉಪವನವನ್ನ ಆ ಅವನ ಹೂದೋಟವನ್ನ ಮುರಿದು ಬಂದಿದ್ದಾರೆ ಅಂತ ಅಂದಾಗ, ಓ ಗೆದ್ದೇ ಬಂದಿರ್ಬೇಕು ಅಂತ ಸುಗ್ರೀವ ರಾಮನಿಗೆ ಹೇಳಿರ್ತಾನೆ. ರಾಮ ಕೇಳುವ ಮೊದಲೇನೆ ವಾನರರೆಲ್ಲರೂ ತಾವೇ ಸೀತೆಯನ್ನು ನೋಡಿದಂತೇನೆ ಹೇಳ್ತಾ ಇರ್ತಾರೆ, ನಾವು ನೋಡಿದೆವು ಸೀತೆಯನ್ನ, ಸೀತೆ ಸೌಖ್ಯವಾಗಿದ್ದಾಳೆ, ಅವಳು ಚೂಡಾಮಣಿಯನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ರಾಮ ಕೇಳ್ತಾನಂತೆ, ಹನುಮಂತ ನೀನು ಕಂಡವನು, ನೀನು ಹೇಳು ಅಂತ ಹೇಳ್ತಾನಂತೆ. ಸುಮ್ನೆ ಮಾತಾಡುವ ರೀತಿ ಹನುಮಂತನದಲ್ಲ. ಮಾತಾಡಬೇಕು ಅನ್ನುವಾಗ ಮಾತ್ರ ಮಾತಾಡಬೇಕು. ಸರಿ, ಹನುಮಂತ ಎಲ್ಲ ವಿಚಾರವನ್ನು ತಿಳಿಸ್ತಾನೆ. ಸೀತೆ ಕೊಟ್ಟ ಆ ಚೂಡಾಮಣಿಯನ್ನು ಕೊಡುವಾಗ ದಕ್ಷಿಣಕ್ಕೆ ಮುಖ ಮಾಡಿ ಸೀತೆಗೆ ನಮಸ್ಕರಿಸ್ತಾ, ಆ ದಕ್ಷಿಣ ದಿಕ್ಕಿಗೆ ನಮಸ್ಕರಿಸ್ತಾ ಆ ಚೂಡಾಮಣಿಯನ್ನ ರಾಮನಿಗೆ ಕೊಡ್ತಾನೆ. ರಾಮನಿಗೆ ಕೊಟ್ಟಾಗ ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಆತ ಹೇಳ್ತಾನೆ, ಅಪ್ಪ ಎಂತಹ ಕೆಲಸವನ್ನು ಮಾಡಿ ಬಂದಿದ್ಯಾ ನೀನು, ನಿನ್ನನ್ನ ಸಮ್ಮಾನಿಸ್ಲಿಕ್ಕಾಗಿ ಈಗ ಒಂದು ಪಾರಿತೋಷಕ ಕೊಡೋಣ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ, ನಾನು ಕಾಡಿನಲ್ಲಿದ್ದೇನೆ, ರಾಜ ಹೌದು ನಾನು, ಆದ್ರೆ ನಿನ್ಗೆ ಪಾರಿತೋಷಕ ಕೊಡ್ಲಿಕ್ಕೆ ಏನೂ ಇಲ್ವಲ್ಲ, ಬಾ ನಿಮ್ಗೆ ಇದೇ ಪಾರಿತೋಷಕ ಅಂತ ಹೇಳಿ ಅವನನ್ನ ಆಲಿಂಗಿಸಿಕೊಳ್ತಾನೆ. ಹನುಮಂತನಿಗೆ ರಾಮನ ಆಲಿಂಗನಕ್ಕಿಂತ ಇನ್ನು ಹೆಚ್ಚಿನ ಪಾರಿತೋಷಕ ಇನ್ನು ಯಾವುದು ಬೇಕು? ಅವನಿಗೂ ಸಂತೋಷ ಆಗುತ್ತೆ, ಕಣ್ಣು ಕೂಡ ತುಂಬುತ್ತೆ. ಇದು ಹನುಮಂತ ಮತ್ತು ರಾಮರ ನಡುವೆ ಇದ್ದ ಆ ಸಂಬಂಧ. ಮುಂದೆ ಲಂಕೆಗೆ ಸೇನೆ ಹೋಗುತ್ತೆ, ಅಲ್ಲಿ ಸೇತುವೆಯನ್ನು ಕಟ್ಟುತ್ತೆ, ಮಹಾಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಒಂದು ಸರ್ತಿ ಆ ಯುದ್ಧದಲ್ಲಿ ವಾನರರೆಲ್ಲರೂ ಸತ್ತು ಬಿದ್ದ ಹಾಗೆ ಮೂರ್ಛೆಯಲ್ಲಿ ಬೀಳ್ತಾರೆ ಬ್ರಹ್ಮಾಸ್ತ್ರದಿಂದ. ಆಗ ಜಾಂಬವಂತ ಒಬ್ಬನೇ ಒಬ್ಬ ಮತ್ತು ವಿಭೀಷಣ, ಹನುಮಂತ ಮೂವರು ಎಚ್ಚರದಿಂದಿದ್ರು. ವಿಭೀಷಣನೊಟ್ಟಿಗೆ ಹನುಮಂತ ಎದ್ದು ಮೆಲ್ಲಗೆ ಬರ್ತಾ ಇದ್ದಾರೆ. ಜಾಂಬವಂತ ವಯಸ್ಸಾಗಿದೆ, ಕಣ್ಣು ಮಂಜಾಗಿದೆ ಬ್ರಹ್ಮಾಸ್ತ್ರದ ಬಿಸಿಯಿಂದ. ಮೆಲ್ಲಗೆ ನಡ್ಕೊಂಡು ಬರುವ ಶಬ್ದ ಕೇಳಿ, ಯಾರದು? ವಿಭೀಷಣ ಅಂತ ಕೇಳ್ತಾನೆ. ಹೌದು ನಾನೇ ಅಂತ ಹೇಳ್ತಾನೆ. ಹನುಮಂತ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಕೇಳ್ತಾನೆ. ವಿಭೀಷಣ ಕೇಳ್ತಾನೆ, ಅಲ್ಲ ನೀನು ರಾಮ ಲಕ್ಷ್ಮಣ ಸುಗ್ರೀವರು ಹೇಗಿದ್ದಾರ ಅಂತ ಕೇಳ್ದೆ, ಹನುಮಂತ ಹೇಗಿದ್ದಾನೆ ಅಂತ ಕೇಳ್ತೀಯಲ್ಲ, ಯಾಕೆ ಅಂತ ಕೇಳ್ತಾನೆ. ಜಾಂಬವಂತ ಹೇಳ್ತಾನಂತೆ, ಈ ಸಮಯದಲ್ಲಿ ರಾಮ ಲಕ್ಷ್ಮಣರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಬಲ್ಲವನು ಹನುಮಂತ ಒಬ್ಬನೇ. ಈಗ ಈ ಬ್ರಹ್ಮಾಸ್ತ್ರದಲ್ಲಿ ಮೂರ್ಛಾವಸ್ಥೆಯಲ್ಲಿ ಬಿದ್ದ ಇಡೀ ಸೈನ್ಯವನ್ನು ಬದುಕಿಸ್ಬೇಕಾದ್ರೆ ಹಿಮಾಲಯದತ್ರ ಇರುವ ಔಷಧಿ ಪರ್ವತಕ್ಕೆ ಹೋಗ್ಬೇಕು, ಅಲ್ಲಿದ್ದ ಮೃತ ಸಂಜೀವಿನಿ ಮೂಲಿಕೆ,
ಅದೇ ತರ ಶಲ್ಯ ಕಾರಣ್ಯ ಮೂಲಿಕೆ, ಅದೇ ರೀತಿ ರಕ್ತವನ್ನು ತಡೆಯಬಲ್ಲ ಮೂಲಿಕೆಯನ್ನು ತರಬೇಕು. ಅದಕ್ಕೆ ಹನುಮಂತ ಒಬ್ಬನೇ ಸಾಧ್ಯ ಅಂತ ಹೇಳ್ತಾನೆ. ಸರಿ, ಹನುಮಂತನ ಹತ್ರ ಅಲ್ಲೇ ಇದ್ದ ಹನುಮಂತ ಕೈ ಜೋಡಿಸಿ ಕೇಳ್ತಾನೆ, ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಈಗ್ಲೇ ಹೊರಟು ಬಿಡು ಅಂತ ಹೇಳ್ತಾನೆ. ಹನುಮಂತ ಆ ಹಿಮಾಲಯವನ್ನು ಮುಟ್ತಾನೆ. ಅಲ್ಲಿದ್ದ ಮೂಲಿಕೆಗಳೆಲ್ಲ ಹನುಮಂತನ ಕೈಗೆ ಸಿಗದ ತರ ಬಾಡಿಕೊಂಡು ಹೋಗ್ತವೆ. ಸರಿ, ಹುಡುಕ್ಲಿಕ್ಕೆ ಸಮಯ ಇಲ್ಲ ಅಂತ ಅನ್ಕೊಂಡ ಹನುಮಂತ ಆ ಸಂಜೀವಿನಿ ಆ ಪರ್ವತವನ್ನೇ ಶಿಖರವನ್ನೇ ಕಿತ್ತು ಬರ್ತಾನೆ. ಆ ಗಾಳಿಗೇನೆ ಲಂಕೆಗೆ ಮುಟ್ಟಿದ ಕೂಡ ಅಲ್ಲಿದ್ದ ವಾನರರೆಲ್ಲ ಬದುಕಿ ಬರ್ತಾರೆ. ರಾಕ್ಷಸರು ಯಾರು ಬದುಕುದಿಲ್ಲ. ಯಾಕೆ ಗೊತ್ತಾ? ರಾವಣ ಹೇಳಿಬಿಟ್ಟಿದ್ದ, ಸಂಜೆ ಹೊತ್ತು ಯಾರ್ಯಾರು ರಾಕ್ಷಸರು ಸತ್ತು ಬಿದ್ದಿದ್ದಾರೆ ಅವರನ್ನೆಲ್ಲ ಹೆಣವನ್ನೆಲ್ಲ ಸಮುದ್ರಕ್ಕೆ ಬಿಸಾಕ್ಬೇಕು. ರಾಮನಿಗೂ ಸುಗ್ರೀವನಿಗೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದ. ಆದ್ರಿಂದ ರಾಕ್ಷಸರಾರು ಬದುಕಲಿಲ್ಲ ಅಂತ ವಾಲ್ಮೀಕಿ ಹೇಳ್ತಾನೆ. ಇದೇ ರೀತಿ ಮುಂದೆ ಗೆಲ್ತಾರೆ. ಗೆದ್ದ ಮೇಲೆ ಮೊದಲ ಸಂದೇಶವನ್ನು ಕೊಡ್ಲಿಕ್ಕೆ ಹನುಮಂತನೇ ಅಶೋಕವನ್ನಕ್ಕೆ ಹೋಗಿ ಸೀತೆಗೆ ಹೇಳ್ತಾನೆ. ಮತ್ತೆ ಸೀತೆ ಮತ್ತೆ ರಾಮ ಮತ್ತೆ ಸೈನ್ಯವಿಡೀ ವಿಭೀಷಣ ಕೊಟ್ಟ ಪುಷ್ಪಕ ವಿಮಾನದಲ್ಲಿ ಮರಳಿ ಬರ್ತಾರೆ. ಭಾರದ್ವಾಜರ ಆಶ್ರಮದ ಹತ್ರ ಬರುವಾಗ ರಾಮ ಹನುಮಂತನ ಹತ್ರ ಒಂದು ಮಾತು ಹೇಳ್ತಾನಂತೆ. ಅಪ್ಪ, ನಾಳೆ ನಾವು ಭರದ್ವಾಜರ ಆಶ್ರಮದಿಂದ ನಂದಿಗ್ರಾಮದ ಕಡೆಗೆ ಅಯೋಧ್ಯೆ ಕಡೆಗೆ ಹೋಗ್ತೀವಿ. ಭರತನಿಗೆ ಆ ಸುದ್ದಿಯನ್ನು ಮುಟ್ಟಿಸು, ನಾನು ಬರ್ತಾ ಇದ್ದೀನಿ ಅಂತ ಹೇಳು. ಆದ್ರೆ ಒಂದು ಮಾತು, ಅದೇನು ಗೊತ್ತಾ? ಭರತನಿಗೆ 14 ವರ್ಷ ರಾಜ್ಯ ಆಳಿದ ಮೇಲೆ ಅವನಿಗೆ ಅನಿಸ್ಬಹುದೋ ಏನೋ, ಆಹಾ ರಾಜನಾಗಿರುವುದೇ ಸುಖವಾಗಿರುತ್ತಲ್ಲ, ಯಾಕೆ ಅಣ್ಣ ಬರ್ಬೇಕು ಅಂತ ಅನಿಸ್ಬಹುದೇನೋ. ಆದ್ರಿಂದ ನಾನು ಬರುವ ವಿಚಾರವನ್ನ ಭರತನಿಗೆ ತಿಳಿಸು. ಆಗ ಭರತನ ಮುಖದಲ್ಲಿ ಆಗುವ ಚರ್ಯೆ ಯಾವುದಿದೆ, ಬೇಸರದ ಚರ್ಯೆ ಇದೆಯಾ ಅಥವಾ ಸಂತೋಷದ ವಿಚಾರ ಇದೆಯಾ ಅನ್ನೋದನ್ನ ಅವನ ಮುಖಭಾವದಲ್ಲಿ ಅರ್ಥ ಮಾಡ್ಕೊಂಡ್ಬಿಡು. ಸಂತೋಷ ಇರುವುದಂತಾದ್ರೆ ನೀನ್ ಅಲ್ಲೇ ಇದ್ದು ಬಿಡು. ಆದ್ರೆ ಅವನಿಗೆ ಬೇಸರ ಆಗಿದೆ ಅಂತಾದ್ರೆ ನೀನ್ ಕೂಡಲೇ ಇಲ್ಲಿಗೆ ಬಂದ್ಬಿಡು, ಭರದ್ವಾಜರ ಆಶ್ರಮಕ್ಕೆ ಬಂದ್ಬಿಡು. ನಾನು ಅಯೋಧ್ಯೆಗೆ ಹೋಗಲ್ಲ, ಅಯೋಧ್ಯೆನ ಅವನೇ ಆಳ್ತಾ ಇರ್ಲಿ ಅಂತ ರಾಮ ಹೇಳ್ತಾನಂತೆ. ಸರಿ, ಹನುಮಂತ ಹೋಗ್ತಾನೆ, ನಂದಿಗ್ರಾಮಕ್ಕೆ ಹೋಗ್ತಾನೆ, ಭರತನಿಗೆ ಎಲ್ಲ ವಿಚಾರ ತಿಳಿಸ್ತಾನೆ. ಭರತನಿಗೆ ಎಷ್ಟೊಂದು ಸಂತೋಷ ಆಯ್ತು ಅಂತಂದ್ರೆ ಆತ ಅವನಿಗೆ ಹೇಳ್ತಾನಂತೆ, 14 ವರ್ಷದಲ್ಲಿ ಅತ್ಯಂತ ಸುಖಕರವಾದ ಒಂದು ವಾರ್ತೆಯನ್ನು ಕೇಳಿದ್ರೆ ಅದು ಇವತ್ತು ನಿನ್ನ ಬಾಯಿಂದ ಕೇಳಿದ್ನಪ್ಪ. ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ನಿನ್ಗೆ 1000 ಗೋವುಗಳ ದಕ್ಷಿಣೆಯನ್ನು ಕೊಟ್ಟು ಬಿಡ್ತಾನೆ. ನೋಡಿದ್ರೆ ನೀನು ಇನ್ನು ಮದುವೆ ಆಗ್ಲಿಲ್ಲ ಅಂತ ಅನಿಸುತ್ತೆ. ಲಂಕೆಯಲ್ಲಿರುವ ಸುಂದರಿಯಾದ ಒಬ್ಬ ಉತ್ತಮ ಹೆಣ್ಣು ಮಗಳನ್ನು ಹುಡುಕಿ ನಿನ್ಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಭರತ ಹೇಳ್ತಾನಂತೆ. ಒಬ್ಬ ಯೋಗಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಭರತ ಹೇಳ್ತಾನಂತೆ. ಸರಿ, ಹನುಮಂತನಿಗೆ ಖಾತ್ರಿ ಆಗಿಬಿಡ್ತು. ಓಹ್, ಭರತ ರಾಮನಿಗಾಗಿ ಕಾಯ್ತಾ ಇದ್ದಾನಂತ. ರಾಮ ಬರ್ತಾನೆ, ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕದಲ್ಲಿ ಎಲ್ರಿಗೂ ಪಾರಿತೋಷಕವನ್ನು ರಾಮ ಕೊಡ್ತಾನೆ. ಸೀತೆಗೂ ಒಂದು ಅಮೂಲ್ಯವಾದ ಒಂದು ಮುತ್ತಿನ ಹಾರವನ್ನ ಕೊಡ್ತಾನೆ. ಆ ಮುತ್ತಿನ ಹಾರವನ್ನು ಸೀತಮ್ಮ ತನ್ನ ಕೊರಳಿಗೆ ಹಾಕೊಳ್ಳಲ್ಲ, ಅದನ್ನು ಎತ್ಕೊಂಡು ನೋಡ್ತಾ ಇದ್ದಾಳೆ, ಯಾರನ್ನೋ ಹುಡುಕ್ತಾ ಇದ್ದಾಳೆ. ರಾಮ ಹೇಳ್ತಾನೆ, ನಿನ್ಗೆ ಯಾರಿಗೋ ಕೊಡ್ಬೇಕಂತ ಇದೆ ಅಂತ ಅನಿಸುತ್ತೆ, ನಿನ್ಗೆ ಯಾರಿಗೆ ಇಷ್ಟ ಇದೆ ಅಂತ ಅನಿಸುತ್ತೆ, ಪ್ರಿಯವಾಗಿದ್ದಾನೆ ಅಂತ ಅನಿಸುತ್ತೆ, ಅವನಿಗೆ ಕೊಟ್ಟು ಬಿಡು ಅಂತ ಹೇಳ್ತಾನೆ ರಾಮ. ಸೀತೆ ಹನುಮಂತನನ್ನು ಕರೆದು ಆ ಮುತ್ತಿನ ಹಾರವನ್ನು ಕೊಡ್ತಾಳಂತೆ. ಹನುಮಂತ ಅದನ್ನು ಕೊರಳಲ್ಲಿ ಇಟ್ಟು ಖುಷಿ ಪಡ್ತಾನಂತೆ, ಸಂತೋಷ ಪಡ್ತಾನಂತೆ. ಅದಕ್ಕಿಂತ ಅಮೂಲ್ಯವಾದದ್ದು ಇನ್ನೇನ್ ಬೇಕು ಹನುಮಂತನಿಗೆ? ಅಮ್ಮನ ವಾತ್ಸಲ್ಯ ಸಿಕ್ತು, ಅಮ್ಮನಿಂದ ಅಮೂಲ್ಯವಾದ ಪಾರಿತೋಷಕ ಸಿಕ್ತು. ಸರಿ, ಪಟ್ಟಾಭಿಷೇಕ ಆಗುತ್ತೆ. ಆಮೇಲಿನ ಉತ್ತರ ಕಾಂಡದಲ್ಲಿ ಬರುವ ವಿಚಾರಗಳೆಲ್ಲ ಗೊತ್ತಿದೆ. ಕೊನೆಗೆ ಮಹಾಪ್ರಸ್ಥಾನಕ್ಕೆ ಶ್ರೀರಾಮ ಹೊರಡುತ್ತಾನೆ. ಹೊರಡುವಾಗ ಅವನೊಟ್ಟಿಗೆ ಭರತ, ಶತ್ರುಘ್ನರು ಹೊರಡುತ್ತಾರೆ. ಲಕ್ಷ್ಮಣ ಮೊದಲೇ ಹೋಗಿಬಿಟ್ಟಿದ್ದ. ಸರಿ, ಹೋಗ್ತಾ ಇದ್ದಾರೆ. ಹನುಮಾನ್ ಗಡಿಯಲ್ಲಿ ಆಂಜನೇಯ ಕೂತಿದ್ದಾನೆ, ರಾಮನ ಸ್ತುತಿ ಮಾಡ್ತಾ ಇದ್ದಾನೆ. ರಾಮ, ಬಾರಪ್ಪ ಹೋಗೋಣ, ಮಹಾಪ್ರಸ್ಥಾನಕ್ಕೆ ಹೋಗೋಣ, ವೈಕುಂಠಕ್ಕೆ ಹೋಗೋಣ ಬಾ ಅಂತಾನೆ. ಹನುಮಂತ ಹೇಳ್ತಾನಂತೆ, ಪ್ರಭು, ನಾನು ನಿನ್ನೊಟ್ಟಿಗೆ ಬರಲಾರೆ. ಹೌದು, ನಿನ್ನೊಟ್ಟಿಗೆ ಇರಬೇಕು ಅಂತ ಅನಿಸುತ್ತೆ ನಿಜ. ಆದ್ರೆ ಈ ಶರೀರವನ್ನು ನಾನು ಬಿಡುವುದಿಲ್ಲ. ಯಾಕೆ ಗೊತ್ತಾ? ಈ ಶರೀರವನ್ನ ಅಪ್ಪಿಕೊಂಡು ಆಲಂಗಿಸಿಕೊಂಡು ಬಿಟ್ಟ ಶರೀರ ಇದು. ನೀನು ಆಲಂಗಿಸಿಕೊಂಡು ಬಿಟ್ಟ ಶರೀರ ಇದು.
ಆ ನಿನ್ನ ಕಂಪು, ನಿನ್ನ ಆದರ್ಶದ ರೀತಿ ಎಲ್ಲವೂ ಈ ಶರೀರದೊಳಗಿದೆ. ಆದ್ರಿಂದ ಈ ಶರೀರವನ್ನ ಬಿಡಲಾರೆ. ನಿನ್ನ ಈ ಕಂಪು ಯಾವುದಿದೆ, ನಿನ್ನ ಆ ಸುವಾಸನೆ ಯಾವುದಿದೆ, ಆಲಿಂಗನದ ಸುವಾಸನೆಯನ್ನ ಹರಡುವ ಕೆಲಸವನ್ನು ನಾನು ಮಾಡ್ತೀನಿ. ನೀನು ಹೋಗಿಬಿಡು. ನಾನು ಈ ಶರೀರ ಎಷ್ಟೇ ಜೀರ್ಣವಾಗಿರ್ಲಿ ಶೀರ್ಣವಾಗಿರ್ಲಿ, ನಾನು ಇಲ್ಲಿದ್ದು ನಿನ್ನ ಸುವಾಸನೆಯ, ರಾಮನ ಸುವಾಸನೆಯನ್ನು ಹರಡಿಸ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಇರ್ತಾನಂತೆ. ಹೌದು, ಹನುಮಂತನಿಗೆ ರಾಮನಿಗಿಂತಲೂ ರಾಮನ ಆದರ್ಶದ ಮೆಚ್ಚು ಹೆಚ್ಚಲ್ವೇ. ಅವನ ಆದರ್ಶವನ್ನು ಬೆಳೆಸ್ಬೇಕು, ರಾಮನ ಕೀರ್ತನೆಯನ್ನು ಮಾಡ್ಬೇಕು, ರಾಮನ ರೀತಿಯನ್ನು ತಿಳಿಸ್ಬೇಕು ಅಂತ ಇದೆ ತಾನೆ. ಅದಕ್ಕಾಗಿ ಇವತ್ತಿಗೂ ಕೂಡ ಹನುಮಂತ ನಮ್ಮ ಮಧ್ಯೆ ಇದ್ದಾನೆ. ಎಲ್ಲಿ ಎಲ್ಲಿ ರಾಮನ ಕತೆ ನಡೆಯುತ್ತೆ ಅಲ್ಲೆಲ್ಲ ಹನುಮಂತ ಇರ್ತಾನೆ. ಅವನ ಆದರ್ಶವನ್ನ ನೆಲೆಗೊಳಿಸುವ ಜನರನ್ನು ಪ್ರೀತಿಸ್ತಾನೆ, ಅವರನ್ನು ಆಶೀರ್ವದಿಸ್ತಾನೆ, ಅವರ ಬೆಂಬಲಕ್ಕಿರ್ತಾನೆ, ಅವರ ರಕ್ಷಕನಾಗಿರ್ತಾನೆ. ದಾಸರು ಒಂದು ಕಡೆ ಬರೀತಾರೆ, ಅಂಜಿಕಿನ್ಯಾತಕ್ಕಯ್ಯ ಸಂಜೀವರಾಯನ ಸ್ಮರಣೆ ಬಂದ ಮೇಲೆ ಅಂಜಿಕಿನ್ಯಾತಕ್ಕಯ್ಯ ಅಂತ ಹೇಳ್ತಾರೆ. ಅಂತಹ ಹನುಮಂತನ ವಿಚಾರವನ್ನು ನಾವಿವತ್ತು ಅರ್ಥ ಮಾಡಿಕೊಂಡಿದ್ದೀವಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ರಾಕ್ಷಸಾಂತಕಂ, ಮಾರುತಿಂ ನಮತ ರಾಕ್ಷಸಾಂತಕಂ. ನಮಸ್ಕಾರ.